ನಮಸ್ಕಾರ. ಶಾಂತಮ್ಮನ ಪವಾಡ ಜೋರಾಗಿದೆ ಅಂತ ಕಾಣಿಸುತ್ತೆ. ರಾಘವಿ ಮೇಡಮು ಮತ್ತು ರಾಜವರ್ಧನ್ ತುಂಬ ವೈರಲ್ ಆಗಿದೆ ಸಾಂಗು. ತುಂಬ ಖುಷಿ ಆಗ್ತಾ ಇದೆ ಇದಕ್ಕೆ. ಮತ್ತೊಮ್ಮೆ ಮನೋಮೂರ್ತಿ ಸರ್ ಅವರ ಮ್ಯೂಸಿಕ್ ಎಲ್ಲರನ್ನ ಮೋಡಿ ಮಾಡ್ತದೆ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ಕೂಡ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಈ ಸಿನಿಮಾ ಯಶಸ್ವಿ ಆಗಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇನ್ನೊಂದು ಸೋನು ನಿಗಮ್ದು ಕನಸಲ್ಲಿ. ಮೊದಲನೇದಾಗಿ ರಾಗಿಣಿ ಮೇಡಮ್, ರಾಜವರ್ಧನ್ ಸರ್ ಈ ಸಾಂಗ್ ನ ಬೇರೆ ಲೆವೆಲ್ಗೆ ತಗೊಂಡೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಆಸ್ ಎ ಟೆಕ್ನಿಷಿಯನ್ ಆಗಿ ನಾನು ಚಂದ್ರಶೇಖರ್ ಸರ್ ಮಾತಾಡ್ಬೇಕಾದ್ರೆ ಈ ಸಾಂಗ್ ಬೇರೆ ಏನಾದ್ರು ಮಾಡಬೇಕು, ಇಲ್ಲೇ SRV ಕೆಳಗಡೆನೆ ನರಸಿಂಹಮೂರ್ತಿ ಸರ್ ಕಾರಲ್ಲೇ ಕುತ್ಕೊಂಡು ಈ ಸಾಂಗ್ ಪ್ಲಾನ್ ಮಾಡ್ಬೇಕಾದ್ರೆ ಪ್ಲಾನ್ ಆಗಿದ್ದು. ಬಟ್ ಬೇರೆ ತರ ಮಾಡ್ಬೇಕು ಅಂತ ಹೇಳಿದಾಗ ಒಂದು ಒಳ್ಳೆ ಪ್ಲಾನ್ ಏನಂದ್ರೆ ರಾಗಿಣಿ ಮೇಡಮ್ ಫಸ್ಟ್ ಜಾಯ್ನ್ ಆದ್ರು. ನಮ್ಮ ಇಡೀ ಟೀಮ್ಗೆ ಒಂಥರ ಲಕ್ಕಿ ಚಾಮು ರಾಗಿಣಿ ಮೇಡಮ್. ಈ ಸಿನಿಮಾಗೂ ಅಷ್ಟೇನೆ, ಯಾಕಂದ್ರೆ ನಿಮ್ಮಂಥವ್ರ ಸಪೋರ್ಟು ಈ ತರ ಸಿನಿಮಾಗೆ ಬಂದಿದ್ದು ತುಂಬಾ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಮೇಡಮ್. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ಆಮ್ ಟೆಲ್ಲಿಂಗ್ ಯು. ಅಂಡ್ ಒನ್ ಮೋರ್ ಥಿಂಗ್, ರಾಜವರ್ಧನ್ ಸರ್ ಬಗ್ಗೆ ಒಂದು ಸೀಕ್ರೆಟ್ ಇದೆ. ಏನಂದ್ರೆ ಅವ್ರು ಯಾವಾಗ್ಲೂ ಹೇಳೋರು ಸಾಂಗ್ ಇದ್ದಾಗ, ಮಾಸ್ಟರ್ ನಾನು ಫೈಟ್ ಅಂದ್ರೆ ಮಾಡ್ಬಿಡ್ತೀನಿ ಸಾಂಗ್. ಬಟ್ ಹಂಗೆ ಹೇಳಿನೇ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋರು. ನನಗೆ ಒಂದು ನರ್ಸಿ ಸರ್ ಹೇಳೋರು, ಎಷ್ಟು ಬರ್ಬೋದು ಡ್ಯಾನ್ಸ್ ಬಿಟ್ಟು ರಾಜವರ್ಧನ್ ಸರ್ಗೆ ಅಂತ. ಬರುತ್ತೆ ಸರ್ ಅಂತ ರಾಜವರ್ಧನ್ ಸರ್ ಕೇಳೋರು, ಎಂಡಲ್ಲಿ ಒಂದು ಬಿಟ್ ಬರುತ್ತೆ, ಓಕೆ ನಾನು ಸೇಫು ಅಂತ ಹೇಳೋರು ಯಾವಾಗ್ಲೂ. ಬಟ್ ಈ ಸಾಂಗ್ ನೋಡಾದ್ಮೇಲೆ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ರಾಗಿಣಿ ಮೇಡಮ್ದು ರಾಜವರ್ಧನ್ ಸರ್ದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಒಂದು ಚೂರು ಗ್ಯಾಪ್ ಕೊಟ್ಟಿಲ್ಲ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಇಂದ ಹಿಡಿದು ಡಾನ್ಸ್ ಇಂದ ಹಿಡಿದು ಎಲ್ಲೂ ಗ್ಯಾಪ್ ಕೊಡಿದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ರಾಜವರ್ಧನ್ ಸರ್. ನೀವು ಕ್ಲಾಸಿಗೆ ಬಂದು ಪ್ರಾಕ್ಟೀಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್. ಇದೆಲ್ಲದಕ್ಕೂ ನಮ್ಗೆ ಮ್ಯೂಸಿಕ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದು ಮನೋಮೂರ್ತಿ ಸರ್. ಎಲ್ಲರೂ ಹೇಳ್ತಾರೆ ಈ ತರ ಸಾಂಗು ಮನೋಮೂರ್ತಿ ಸರ್ ಕೊಟ್ರ ಅಂತ. ಸರ್ ವೆರಿ ಗುಡ್ ಮ್ಯೂಸಿಕ್ ಸರ್. ಒಂದೊಂದು ರಿದಮ್ಮನ್ನು ನಾವಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಡ್ಯಾನ್ಸರ್ಸ್ ಕೇಳೋರು, ಮಾಸ್ಟರ್ ಇನ್ನೊಂದು ಸ್ವಲ್ಪ ಮ್ಯೂಸಿಕ್ ಸೌಂಡ್ ಜಾಸ್ತಿ ಕೊಟ್ರೆ ನಮ್ಗೆ ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳೋರು. ಅಷ್ಟು ಹೈ ಎನರ್ಜಿಲಿ ಡ್ಯಾನ್ಸ್ ಮಾಡೋರು. ರಿಹರ್ಸಲ್ ಮಾನಿಟರ್ ಮಾಡ್ಬೇಕಾದ್ರೂ ಎನರ್ಜಿಲಿ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಸಾಂಗು ಇದೇನೆ. ತುಂಬಾ ಥ್ಯಾಂಕ್ ಯು ಸರ್. ಈಗ ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾವೆಲ್ಲ ಕಾಣ್ತೀವಿ, ಬಟ್ ಮ್ಯೂಸಿಕ್ಕು ಯಾವಾಗಲೂ ಅದು ನಮಗೆ ಬೇಸ್ ಇದ್ದಂಗೆ. ಡ್ಯಾನ್ಸ್ಗೆ ಮ್ಯೂಸಿಕ್ಕೇ ಸೋಲು, ಆ ಸೋಲ್ನ ನೀವು ನಮಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನನ್ನ ಜೊತೆಗೆ ಯಾವಾಗಲೂ ಹೆಗಲು ಕೊಟ್ಟಿರುವಂಥ ಚಂದ್ರಶೇಖರ್ ಸರ್. ಚಂದ್ರ ಸರ್ ಏನಂದರೆ ಹೊಸದೇನಾದ್ರು ಪ್ರಯತ್ನ ಪಡ್ಬೇಕಂದ್ರೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ನಾನೇ ಹೇಳಿದೆ ಸರ್, ಬೇರೆ ಎಲ್ಲ ಲೈಟ್ ಡಲ್ ಮಾಡಿ ಆರ್ಟಿಸ್ಟ್ ಮೇಲೆ ಮಾತ್ರ ಲೈಟ್ ಇಟ್ಟು ಸ್ವಲ್ಪ ಫೈರ್ ಇಟ್ಕೊಂಡು ಏನಾದರೂ ಮಾಡೋಣ ಅಂದರೆ ಒಳ್ಳೆ ಐಡಿಯಾ ಮಾಡೋಣ, ಸ್ವಲ್ಪ ಬೇರೆ ಥರನೇ ಪ್ಲಾನ್ ಮಾಡಬೇಕಾಗುತ್ತೆ. ಒನ್ ಡೇ ಬಿಫೋರ್ ಎಲ್ಲ ಲೈಟಿಂಗ್ ಮಾಡ್ಕೊಳ್ಳೋಣ ಅಂತೇಳಿ. ತುಂಬ ಥ್ಯಾಂಕ್ ಯು ಸರ್ ಚಂದ್ರ ಸರ್. ಸುನಿಲ್ ಸರ್ಗೆ ನಾನು ಒಂದು ವಿಷಯ ಹೇಳಬೇಕು. ನಾನು ಸುನಿಲ್ ಸರ್ ಅಸೋಸಿಯೇಟ್ ಇದ್ದಾಗ ಒಟ್ಟಿಗೆ ಕೆಲಸ ಮಾಡಿದ್ವಿ ಅಪ್ಪು ಸರ್ ಸಿನಿಮಾದಲ್ಲಿ. ಈಗೇನಂದ್ರೆ ಇವಾಗ ನಾವು ಮತ್ತೆ ಒಟ್ಟಿಗೆ, ಅವರು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿದ್ದಾರೆ, ನಾನು ಇಂಡಿಪೆಂಡೆಂಟ್ ಕೊರಿಯೋಗ್ರಾಫರ್ ಆಗಿದ್ದೀನಿ. ಸೊ ಈಗ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಸರ್ ನಮ್ಮಿಬ್ಬರಿಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ಸಾರಾಯಿ ಶಾಂತಮ್ಮ ನಾವು ಲಿರಿಕಲ್ ವಿಡಿಯೋ ಬಿಟ್ಟಾಗ್ಲೇನೆ ಒಂದು ಹೀಟ್ ಕ್ರಿಯೇಟ್ ಆಗಿತ್ತು. ಬಟ್ ನಿನ್ನೆಯಿಂದ ಒಂದು ಫೈರ್ ಸ್ಟಾರ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಅಂಟ್ಕೊಂಡಿದೆ. 7th ಡೆಫಿನೆಟ್ಲಿ ಎಲ್ಲರೂ ಸಿನಿಮಾಗೆ ಬಂದು ಈ ಸಿನಿಮಾನ ಪ್ರೋತ್ಸಾಹಿಸ್ತಾರೆ, ಈ ಸಿನಿಮಾನ ಸಕ್ಸಸ್ ಮಾಡ್ತಾರೆ ಅಂತ ನಾನು ಕೇಳ್ಕೊತೀನಿ. ರಾಜವರ್ಧನ್ ಸರ್ ಜೊತೆ ರಾಜವರ್ಧನ್ ಸರ್ ನೋಡೋದಕ್ಕೆ ತುಂಬಾ ವೆಲ್ ಬಿಲ್ಟು, ಆಮೇಲೆ ಹೈಟು ಈ ತರ ಇದಾರೆ ಎಲ್ಲ ಅಂತ ಎಲ್ರಿಗೂ ಗೊತ್ತಿತ್ತು ನಮ್ಮ ಟೀಮ್ಗೆ. ಬಟ್ ಈ ಸೋ ಫ್ಲೆಕ್ಸಿಬಲ್. ಅವರೇ ಬ್ಯಾಕ್ ಬೆಂಡ್ ಮಾಡಿ, ಬರೀ ಕೈ ಹಿಡಿದಿರೆ ಹೆಡ್ ಸ್ಟ್ಯಾಂಡಲ್ಲೇ ಬ್ಯಾಕ್ ಬೆಂಡ್ ಮಾಡಿದ್ದಾರೆ. ಪ್ಲಸ್ ಹ್ಯಾಂಡ್ನ ಕೆಳಗಡೆ ಇಟ್ಟು ಕಾಲ್ನ ಮೇಲ್ಗಡೆ ಇಟ್ಟು ಆ ಥರದ್ದು ತುಂಬ ಒಂದಷ್ಟು ಹೊಸ ಅಂದರೆ ಯೂಶಲಿ ಕುಸ್ತಿ ಸಿನಿಮಾದಲ್ಲಿ ಯಾವ ಹೀರೋಗಳು ಮಾಡದೇ ಇರೋದು ಅವರೇ ಓನಾಗಿ ಟ್ರೈ ಮಾಡಿದ್ದಾರೆ. ನಾನು ಹೇಳಿದೆ ಒಂದು ದಿವಸ ಪ್ರಾಕ್ಟೀಸ್ ಮಾಡ್ಬೋದಾ ಅಂತ, ಬಟ್ ಇಮಿಡಿಯೇಟ್ ಮಾಡಿದ್ರು. ಅದಕ್ಕೂ ಥ್ಯಾಂಕ್ ಯು ಸರ್. ಅಂದರೆ ಒಂದು ಇಂಟ್ರೊಡಕ್ಷನ್ ಸಾಂಗಲ್ಲಿ ಅವ್ರು ಕುಸ್ತಿ ಯಾವ್ಯಾವ ರೀತಿ ಕಲಿತಾರೆ, ಬಿಗಿನಿಂಗ್ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಸಾಂಗ್ ಮಾಂಟೇಜಲ್ಲೇ ಸಾಂಗ್ ಕುಸ್ತಿ ಬರುತ್ತೆ. ಈ ತರ ಮಾಂಟೇಜ್ ಅಲ್ಲಿ ಕುಸ್ತಿ ಮಾಡಿರ್ತಾರದು ತುಂಬಾ ಕಡಿಮೆ ಸಾಂಗು. ಬಟ್ ನಮ್ಗೆ ಆ ಥರದ್ದು ಒಂದು ಸಾಂಗ್ ಸಿಕ್ತು, ಅದು ಒಂಥರ ಲಕ್ಕೆ. ಆಸ್ ಎ ಕೊರಿಯೋಗ್ರಾಫರ್ಗೆ ಇದೆಲ್ಲ ಒಂದು ಚಾಲೆಂಜಿಂಗು ಸಬ್ಜೆಕ್ಟು. ಅಂದರೆ ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾರೋ, ಕುಸ್ತಿ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರೋ ಒಂದು ವ್ಯಕ್ತಿ
ಎಲ್ಲಿವರೆಗೂ ಅವರು ರೀಚ್ ಆಗ್ತಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಡೆಡಿಕೇಶನ್ ಯಾವ ಥರ ಇರುತ್ತೆ ಅಂತ ಒಂದು ಸಾಂಗಲ್ಲೇ ತೋರಿಸ್ಬೇಕು. ಟೈಮ್ ಲ್ಯಾಪ್ಸು, ನಂಬರ್ ಆಫ್ ಡೇಸು, ಅದನ್ನು ನಾವು ರಾಜವರ್ಧನ್ ಸರ್ ಕೈಯಲ್ಲಿ ಮಾಡಿಸ್ವಿ. ಬಿಗಿನಿಂಗ್ ಅವ್ರು ಯಾವ ಥರ ಸ್ಟಾರ್ಟ್ ಮಾಡ್ತಾರೆ, ಅದೇ ಸಾಂಗಲ್ಲಿ ಹೆಂಗೆ ಎಂಡ್ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕುಸ್ತಿಪಟಿಗಳು ಬರೀ ದೇಹದಾಢ್ಯ ಒಂದೇ ಇರೋದಿಲ್ಲ, ಅವ್ರು ಅಷ್ಟೇ ಫ್ಲೆಕ್ಸಿಬಲ್ ಆಗೂ ಇರ್ತಾರೆ, ಹಂಗೆ ಅವ್ರು ಬೆಂಡ್ ಆಗ್ತಾರೆ. ಎಲ್ಲ ಅವ್ರದ್ದು ಏನೇನು ಕುಸ್ತಿಪಟುಗಳು ಒಂದೊಂದು ಪಟ್ಟು ಇದೆಯೋ ಅದನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು, ಅದು ನನಗೆ ಹೆಲ್ಪ್ ಆಯಿತು. ಎಲ್ರಿಗೂ ನಮಸ್ತೆ. ಫೈಟ್ ಬರುವಾಗಾದರೆ ತುಂಬ ಟಫ್ ಇತ್ತು ಫೈಟು, ಕುಸ್ತಿ ಫೈಟು. ಬಟ್ ನನ್ನ ನಂಬಿ ಕೊಟ್ಟಿದ್ದಕ್ಕೆ ಸುನೀಲ್ ಸರ್ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ರಾಜವನ್ ಸರ್ ಆಗಿರ್ಬೋದು, ಚಂದ್ರು ಸಾರು, ಟೋಟಲ್ ಟೀಮೇ ಸಪೋರ್ಟ್ ಮಾಡಿ ನನಗೆ ಒಂದು 3 ಫೈಟ್ ಆಪರ್ಚ್ ಕೊಟ್ಟರು. ಅದು ತುಂಬ ಟಫ್ ಆಗಿತ್ತು, ತುಂಬ ಕಷ್ಟಪಟ್ಟು ಮಾಡಿದ್ವಿ ಸರ್. ಕುಸ್ತಿ ಫೈಟು ಟ್ರೈನ್ ಅಪ್ ಮಾಡ್ಬೇಕಂದ್ರೆ ಲಿಗಮೆಂಟ್ ಟೇರ್ ಆಗಿತ್ತು ಅವ್ರಿಗೆ. ಬಟ್ ಆದರೂ ನೋವು ಕರ್ಕೊಂಡು ಮಾಡಿದ್ರು. ಬಟ್ ನಾವು ಶೂಟ್ ಬೇಕಾದ್ರೆ ಬಿಸಿಲು ಜಾಸ್ತಿ ಇತ್ತು, 2 ಪಾದೆಲ್ಲ ಸುಟ್ಟೋಗಿತ್ತು, ಆದರೂ ಕಷ್ಟಪಟ್ಟು ಮಾಡಿದ್ರು. ಈಗ ತುಂಬ ಮಾಡಿದ್ರು. ಎಲ್ರಿಗೂ ನಮಸ್ಕಾರ. ಮೊದಲನಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ಟ್ರೈಲರ್ ರಿಲೀಸ್ ಇವೆಂಟಿಗೆ ನಾನು ಬೆಂಗಳೂರಲ್ಲಿ ಇಲ್ದಿರೋ ಕಾರಣ ಬರಲಿಕ್ಕೆ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ಸಾರಿ ಅಂತ ಕೇಳ್ತೀನಿ. ಇವತ್ತು ಈವೆಂಟಿಗೆ ಇನ್ವೈಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನೊಬ್ಬ ಆಡಿಯನ್ಸ್ ಆಗಿ ಹೇಳೋದಿದ್ರೆ, ನಾನೊಂದು ಸಿನಿಮಾಗೆ ಹೋಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಒಂದು ಸಿನಿಮಾದ ಟೈಟಲ್ ನೋಡಿ ಹೋಗುವಂಥ ಎಷ್ಟೋ ಸಿನಿಮಾಗಳಿದೆ. ಅದೇ ರೀತಿ ಒಂದು ಒಳ್ಳೆ ಟೈಟ್ಲ್ ಅಂತ ಹೇಳ್ಬೋದು. ನಮ್ಮ ಚಿತ್ರದಲ್ಲಿ ಗಜರಾಮ ಅಂತ ಇಟ್ಟಿದ್ದಾರೆ. ನನ್ನ ಪರ್ಸ್ನಲ್ ಫೇವರೆಟ್ ಅಂತ ಹೇಳ್ಬೋದು ಗಜರಾಮ. ಯಾಕೆಂದರೆ ನಾನು ಆಂಜನೇಯನ ಪರಮ ಭಕ್ತ. ಗಜರಾಮ ತುಂಬ ಕನೆಕ್ಟ್ ಆಗಿರುವಂಥ ಟೈಟಲು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳೋದಿದೆ, ನರ್ಸಿ ಸರ್, ಥ್ಯಾಂಕ್ ಯು ಸೋ ಮಚ್. ಅವರ ಹಿಂದಿನ ಬಾಂಡ್ ರವಿ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದರು. ಅವರ ಲೈಫ್ ಲೈನ್ ಫಿಲಮ್ಸ್ ಮುಖಾಂತರ ಈ ಚಿತ್ರದಲ್ಲಿ ಒಂದು ಒಳ್ಳೆ ಮೇಜರ್ ಪಾತ್ರ ಮಾಡುವಂಥ ಅವಕಾಶ ಸಿಕ್ತು. ಆ್ಯಂಡ್ ನಮ್ಮ ಝೇವಿಯರ್ ಸರ್ ಬಗ್ಗೆ ಹೇಳೋದಿದ್ರೆ, ಒನ್ ಆಫ್ ದ ಪ್ರೊಡ್ಯೂಸರ್, ನನಗೆ ಅವ್ರ ಮೇಲೆ ತುಂಬ ಪ್ರೀತಿ, ವಿಶ್ವಾಸ, ಒಂದು ಏನೊಂದು ರೆಸ್ಪೆಕ್ಟ್, ಬ್ರದರ್ಹುಡ್ ಅಂತ ಹೇಳ್ಬೋದು ಸರ್. ನಿಮಗೂ ತುಂಬ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ. ಆ್ಯಂಡ್ ನಮ್ಮ ಸುನಿಲ್ ಸರ್ ಬಗ್ಗೆ ಹೇಳೋದಿದ್ರೆ, ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ನಿರ್ದೇಶಕ ಬಂದಿದ್ದಾನೆ ಅಂತ ಹೇಳ್ಬೋದು. ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ನಾನು ಪರ್ಸ್ನಲ್ ಆಗಿ ಹೇಳಬೇಕು ಅಂತಿದ್ರೆ, ನಾನು ತುಂಬ ವರ್ಷಗಳಿಂದ ಕಾಯ್ತಿದ್ದೆ ಒಂದು ಕುಸ್ತಿ ಪೈಲ್ವಾನ್ ಪಾತ್ರ ಮಾಡಬೇಕು ಅಂತೇಳಿ. ಆದರೆ ಆ ಥರದ ಪಾತ್ರಗಳು ನನಗೆ ಇದುವರೆಗೂ ಸಿಕ್ಕಿರಲಿಲ್ಲ. ಬಟ್ ಗಜರಾಮದ ಮುಖಾಂತರ ನನಗೊಂದು ಕುಸ್ತಿ ಪೈಲ್ವಾನ್ ಪಾತ್ರ ಸಿಕ್ತು. ತುಂಬ ಖುಷಿ ಆಯಿತು. ಆ್ಯಂಡ್ ಕೆಲವು ಸ್ಟೈಲ್ ಆಫ್ ಕುಸ್ತಿ ಅನ್ನೋದೇನಿದೆ, ಆ ಪಟ್ಟುಗಳನ್ನು ಹಾಕೋದಾಗಿರ್ಬೋದು, ಅಂತ ಕೆಲವು ಸ್ಟಂಟ್ಸ್ಗಳನ್ನು ಮಾಡುವಂಥ ಅವಕಾಶ ಸಿಕ್ತು. ನಮ್ಮ ಶಿವ ಮಾಸ್ಟರ್ ಕಡೆಯಿಂದ ಒಂದು ಒಳ್ಳೆ ಫೈಟ್ ಕಂಪೋಸ್ ಆಗಿದೆ. ಆ್ಯಂಡ್ ರಾಜವರ್ಧನ್ ಸರ್, ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಇನ್ನು ಕೂಡ ಫ್ಯೂಚರಲ್ಲಿ ತುಂಬ ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡೋಣ ಅಂತೇಳಿ ಆಸೆ ಪಡ್ತೀನಿ. ಫೆಬ್ರವರಿ 7ನೇ ತಾರೀಕು ಗಜರಾಮ ರಿಲೀಸ್ ಆಗ್ತಿದೆ. ತಾವೆಲ್ಲರೂ ಚಿತ್ರಮಂದಿರಕ್ಕೆ ಒಂದು ಚಿತ್ರನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೌದು, ಏಕೆ ಹಿಂಗೆಲ್ಲ ನಡೆಯುತ್ತಾ ಒಂದ್ರ ಮೇಡಮ್ಮು? ಅಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅವರು ಕೇಳಿಸ್ಕೋಬೇಕಲ್ಲ. ಒಂದೆರಡು ಅಲ್ಲ, ಹಿಂದಿನ ಸಾರೈ ಶಾಂತಮ್ಮ ಅಂದ್ರೆ ಮೇಡಮ್ ಬಗ್ಗೆನೇ ಮಾತಾಡೋದು. ಅಲ್ಲ, ಸಿನಿಮಾ ಬಗ್ಗೆ, ಗಜರಾಮದ ಬಗ್ಗೆ ಮಾತಾಡ್ತೀನಿ, ಆದರೆ ಮೇಡಮ್ ನೋಡ್ಕೊಂಡು ಮಾತಾಡೋದು ಏನೋ ಒಂದು ಎನರ್ಜಿ ಅಂತ ಅಷ್ಟೆ. ಈಗ ಪಕ್ಕದಲ್ಲಿದ್ದವ್ರು ಹೇಳ್ತಾ ಇರ್ಲಿಲ್ವಾ, ಸಾರೈ ಕುಡಿದಷ್ಟೇ ಕಿಕ್ ಬಂದ್ಬಿಡ್ತು ಮೇಡಮ್ ನೋಡಿದ ತಕ್ಷಣ ಅಂತ. ನನಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ. ಯಾರು? ನಾಟಿ ಅಲ್ಲ ಸರ್, ನಾನು ಮಾತಾಡ್ತಿರೋದು ಬ್ಯೂಟಿ ಬಗ್ಗೆ. ಥ್ಯಾಂಕ್ ಯು ಸರ್. ನಾನು ಒಂದು ಸ್ವಲ್ಪ ನಾಟಿನೇ. ಅಂದರೆ ಯಾಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ, ಮೇಡಮ್ನ ನಾವು ಟಿ ವಿ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೋ. ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ, ಆ ಸಂತೋಷನ ಹೆಂಗೆ ತೋಡ್ಕೊಳ್ಳೋದು ಹೇಳಿ ಅಲ್ವಾ? ನಾನೊಬ್ಬನೇ ಇಲ್ಲ, ಇವತ್ತು ಎಷ್ಟೋ ಜನ ಯುವಕರು ಮೇಡಮ್ನ ಎಷ್ಟು ಮೊಬೈಲಲ್ಲಿ ನೋಡಿ ಖುಷಿ ಪಟ್ಟಿರ್ತಾರೆ. ಹಂಗಲ್ಲ, ನಿಮ್ಮ ಸಾಂಗ್ ಮೇಡಮ್ ಪಿಕ್ಚರು, ಈಗ ವೀರಮ್ಮದ ಕರೀಲಿ ಆ ಸಾಂಗ್ನ ಎಷ್ಟು ಸರಿ ನೋಡಿದ್ದೀವಿ ನಾವು. ಹಾಂ, ಅವಾಗ ಸ್ಕೂಲಲ್ಲ, ಕಾಲೇಜ್. ಅವಾಗ ಆ ಮೇಡಮ್ ನೋಡಿದ್ರೆ ಒಂದು ಎನರ್ಜಿ ನಮಗೆ. ಈಗ ಒಂದು ಎನರ್ಜಿ ಮೇಡಮ್ ಎದುರುಗಡೆ ನಿಂತಿರೋದು ನೋಡಿ, ಕುಂತಿರೋದು ನೋಡಿ ಭಾರಿ ಖುಷಿ ಆಗುತ್ತೆ. ಲವ್ ಯು ಮೇಡಮ್, ನಿಮ್ಮನ್ನ ಸಖತ್ ಇಷ್ಟಪಡ್ತೀವಿ ನಾವು. ಥ್ಯಾಂಕ್ ಯು. ನೋಡಿ, ಲವ್ ಯು ಟು ಅಂದೇ ಬಿಟ್ರು ಅವರು. ಓ ಥ್ಯಾಂಕ್ ಯು. ಅದನ್ನು ಇಟ್ಕೊಳ್ರಪ್ಪ, ಯಾಕೆಂದ್ರೆ ಅದೊಂದೇ ಸಾಕ್ಷಿ ನಮಗೆ. ಭಾರಿ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು. ನಾವು ಯಾಕೆಂದರೆ ಹಳ್ಳಿಯಿಂದ ಬಂದಿರೋದ್ರಿಂದ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದ್ದೆ ನಾವು. ಕಾಮಿಡಿ ಕಿಲಾಡಿ ಮತ್ತು ಗಿಚ್ಚಿ ಗಿಲಿಗಿಲಿ, ಮಜಾ ಭಾರತ, ಈ ಥರ ಶೋ ನೋಡ್ಕೊಂಡು ಬಂದಾಗ ಸಿಕ್ಕಿದ್ದು ಭಾರಿ ಖುಷಿ ಆಗುತ್ತೆ.
ಅವಾಗೆಲ್ಲ ಮೇಡಮ್ ಸಿನಿಮಾಗಳನ್ನೆಲ್ಲ ಟಿ ವಿಲಿ ನೋಡ್ತಾ ಇದ್ದು ಇವತ್ತು ಎದುರುಗಡೆ ಬಂದ ತಕ್ಷಣವೇ ಒಂದು ಸಾರಾಯಿ ಮೈ ಮೇಲೆ ಬಿದ್ದಂಗೆ ಆಗ್ಬಿಡ್ತು. ಮೇಡಮ್ ಥ್ಯಾಂಕ್ ಯು, ದೊಡ್ಡ ಫ್ಯಾನ್ ಮೇಡಮ್ ನಿಮಗೆ, ಥ್ಯಾಂಕ್ ಯು. ಹಾಂ, ಈಗ ಮಾತಾಡ್ತೀನಿ ನಾವು. ಏನು ಮೇಡಮ್? ಹೌದಾ, ಇರಲಿ, ಮೇಡಮ್ ಜೊತೆ ಮಾತಾಡ್ದಂಗೆ ಆಯ್ತಲ್ಲ, ಸಾಕು. ಥ್ಯಾಂಕ್ ಯು. ಆಮೇಲೆ ಗಜರಾಮ ಪಿಕ್ಚರು, ನಾನೊಂದು ಟ್ರೈಲರ್ ಒಂದು ಡೈಲಾಗ್ ನೋಡಿದೆ ನಮ್ಮ ಶರತ್ ಲೋಹಿತಾಶ್ವ ಸರ್ದು, ನನ್ನ ರಾಮ ಗಜರಾಮ ಅಂತ. ಆ ಒಂದು ಟೈಟ್ಲು ನೋಡಿದಾಗಲೇ ಒಂದು ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಮೈರೋಮ ಜುಮ್ ಅನ್ನುತ್ತೆ. ಆಮೇಲೆ ಎಲ್ಲೂ ಒಂದು ಕಡೆ ಕಣ್ಣು ಆ ಕಡೆ ಈ ಕಡೆ ಆಯಿಸಂಗಿಲ್ಲ, ಅಷ್ಟು ಅದ್ಭುತವಾಗಿ ಟ್ರೈಲರ್ ಬಂದಿದೆ. ಸಿನಿಮಾನು ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಬಂದಿದೆ ಅಣ್ಣ. ಆಮೇಲೆ ಈ ಸಾರಾಯಿ ಶಾಂತಮ್ಮ ಇದರಲ್ಲಿ ನಾನು ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದ್ದೀನಿ. ಧನು ಮಾಸ್ಟ್ರು ಹೇಳ್ಕೊಳ್ಳೇ ಇಲ್ಲ, ಏನಾಯ್ತೋ ಏನೋ ಅವ್ರಿಗೆ ಆ ಥರ ಫೀಲಿಂಗ್ ಅನ್ನಿಸ್ಲಿಲ್ವೇನೋ. ನಾನು ಆ ಸಾಂಗಲ್ಲಿ ಮುಂದೆ ಕೂತಿದ್ದಲ್ಲ, ಅದು ನಾನೇ. ಅದೇ ಅಣ್ಣ, ಮೇಡಮ್ ಡ್ಯಾನ್ಸ್ ಮಾಡುವಾಗ ನಾನು ನೆಲದಲ್ಲಿ ಡ್ಯಾನ್ಸ್ ಮಾಡ್ತಿದ್ನಲ್ಲ, ಆ ನೆಲದಲ್ಲಿ ಡ್ಯಾನ್ಸ್ ಮಾಡಿದ್ದೆ ನಾನು. ಧನು ಮಾಸ್ಟರ್ ಥ್ಯಾಂಕ್ ಯು. ಅಣ್ಣ 3 ದಿವಸದಲ್ಲಿ ಎಷ್ಟು ದಿವಸ ಬಂದಿದ್ರಿ ಶೂಟಿಂಗ್ಗೆ? ಅಣ್ಣ 3 ದಿವಸದಲ್ಲಿ ಎಷ್ಟು ದಿವಸ ಬಂದಿದ್ರಿ ಶೂಟಿಂಗ್ಗೆ? ಅಣ್ಣ 3 ದಿವಸನೂ ಇದ್ನಲ್ಲ ಕೇಳಿ ಸರ್ಗೆ. ಅಲ್ಲ ಎರಡ ನಮ್ಮ ಶೂಟಿಂಗ್ ಅಲ್ಲಿ ಫುಲ್ ಕುಡ್ದು ಅಲ್ಲಿ ಏನು ಮಾಡ್ತೀವಿ, ಕುಡ್ದೇನು ಮಲಗಿತ್ತಿಲ್ಲ ನಾನು. ಅಂದರೆ ಡ್ಯಾನ್ಸ್ ಒಂದು ಅದ್ಭುತವಾದ ಡ್ಯಾನ್ಸರ್ಸ್ಗೆ ಏನು 3 ದಿನ ಕಲಿಯುವಂಥ ಅವಶ್ಯಕತೆ ಇಲ್ಲ. ಧನು ಮಾಸ್ಟರ್ ನೋಡಿದ ತಕ್ಷಣವೇ ಕಲ್ತ್ಬಿಟ್ಟೆ ಡ್ಯಾನ್ಸ. ಅಂದರೆ ಅಷ್ಟೊಂದು ಗ್ರಹಿಕ ಶಕ್ತಿ ನನಗಿದೆಯಣ್ಣ. ಆ ಡ್ಯಾನ್ಸ್ನ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ. ನೋಡಿ, ಪ್ರೊಡ್ಯೂಸರ್ಗೆ ಜಾಸ್ತಿ ಅಭಿಮಾನ ನನ್ನ ಮೇಲೆ, ಹಿಂದ್ಗಡೆಯಿಂದಲೇ ಆಶೀರ್ವಾದ ಮಾಡ್ತಾವ್ರೆ. ಥ್ಯಾಂಕ್ ಯು ಸರ್. ಆಮೇಲೆ ತುಂಬ ಚೆನ್ನಾಗಿ ನಾನು ಹೆಂಡ್ತಿಗೆ ಹೇಳಿದೆ, ನೋಡಿ ಹೆಂಗೆ ಡ್ಯಾನ್ಸ್ ಮಾಡಿದ್ದೀನಿ ಅಂತ. ಅದಕ್ಕೊಳ ಕರೆಕ್ಟಾಗಿ ಹೇಳಿದ್ರು, ನಿಂಗೆ ಡ್ಯಾನ್ಸ್ ಬಂದಿಲ್ಲ ಅದಕ್ಕೆ ಸೈಡ್ಗೆ ಎಸ್ಬಿಟ್ಟವ್ರೆ ಅಂತ. ಇಲ್ಲ ಏನಿಲ್ಲ ಅಣ್ಣ, ಅದೊಂದು ಸ್ವಲ್ಪ ಜಲಸಿ ಇರ್ತದೆ ಅವ್ರಿಗೆ. ಈಗ ನಾವೊಬ್ಬ ಡ್ಯಾನ್ಸರ್ ಆಗಿ ಸಾರಾಯಿ ಶಾಂತಮದಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂದಾಗ ಅದೊಂದು ದೊಡ್ಡ ಹೆಮ್ಮೆ. ನಾನು ಡ್ಯಾನ್ಸ್ ಮಾಡಿರೋ ಸಾಂಗು ಬಂದಿದೆಯಲ್ಲ ಅಂತ ಖುಷಿ ಆಗ್ತೈತೆ. ಆಮೇಲೆ ಗಜರಾಮ ಅದ್ಭುತವಾದ ಸಿನಿಮಾ ನೋಡಿ, ಎಂಥ ಒಂದು ಇದು ನೋಡಿ, ಎಂಥ ನೀತಿ ಇದೆ ಅಂತ. ನಮ್ಮನ್ನೆಲ್ಲ ತಿದ್ದಿ ತೀಡಿ ಪರದೆ ಮೇಲೆ ಕಳಿಸಿ ನಮ್ಮನ್ನು ತಿದ್ದಿ ತೀಡಿದವ್ರು ಹಿಂದೆ ಕೂತ್ಬಿಟ್ಟವ್ರೆ ಅಲ್ಲಿ ಪ್ರೊಡ್ಯೂಸರ್ಸ್. ಅಣ್ಣ ಥ್ಯಾಂಕ್ಸ್ ಅಣ್ಣ, ನಿಜವಾಗ್ಲೂ ನೀವು ಯಾವಾಗಲೂ ಅಲ್ಲೇ ಇರಿ, ನಮ್ಮನ್ನ ಇಲ್ಲಿ ಕಳಿಸ್ತೇನೆ ಇರಿ, ನಮ್ಗೆ ಇನ್ನೊಂದೆರಡು ಸಿನಿಮಾ ಮಾಡ್ತೇನೆ ಇರಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇರ್ತೀನಿ. ಆಮೇಲೆ ಪ್ರಾಮಿಸ್ ಮಾಡಿದ್ದಾರೆ ನೆಕ್ಸ್ಟ್ ಸಿನಿಮಾ ನಿನ್ನೆ ಹೀರೋ ಹಾಕೊಂಡು ಮಾಡ್ತೀನಿ ಅಂತ. ಹೌದೇನಣ್ಣ? ಹಾಂ, ರಾಗಿಣಿ ಮೇಡಮ್. ಅಯ್ಯೋ ನೋಡೋಣ, ದೇವ್ರ ದಯಿಂದ ಅಣ್ಣ ನಿಂಗೆ ಸೈಡ್ ಹೊಡಿತಾರೆ. ಮೊದಲೇ ನೀವಿಬ್ರು ಹಾಟ್ ಕಪ್ಪಲ್, ನಾನು ಮೇಡಮ್ ಸೇರಿದ್ರೆ ಏನಾಗ್ಬೋದು ಹೇಳ? ನಾನು ಹೀಲ್ಸ್ ಹಾಕ್ಬೇಕಾಗುತ್ತೆ ಅಂದ್ರೆ ನಾನು ಹೈಟ್ ಇಲ್ಲ ಅಂತ ಜಿಮ್ ಮಾಡ್ತೀನಿ ಬಿಡೋಣ. ಯಾವುದು ಜೀವನದಲ್ಲಿ ಯಾವಾಗ ಏನ್ ಯಾವಾಗ ಆಗತ್ತೋ ಯಾರು ಗೊತ್ತಿಲ್ಲ. ಆಗ್ದೇನೆ ಆಗ್ಬೋದಲ್ವಾ, ಅದ್ರಲ್ಲಿ ಏನಂತ ಮಾಡೋಣ ಒಂದು ಸಿನಿಮಾ. ಅಯ್ಯೋ ಮೇಡಮ್ ಡೇಟ್ ಸಿಕ್ಬಿಡ್ತು ಸರ್, ಹಾಕೊಳ್ಳಿ ಸರ್. ಅಣ್ಣ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಗಜರಾಮ ತುಂಬ ಅದ್ಭುತವಾಗಿ ಬಂದಿದೆ, ಭಾರಿ ಖುಷಿ ಆಗುತ್ತೆ. ನಾನು ಇವತ್ತು ಹಾಸನಿಂದ ಬಂದೆ ಮೇಡಮ್ ನೋಡೋಕ್ಕೋಸ್ಕರ. ಇಲ್ಲ, ಫಿಲಮ್ಸ್ ತುಂಬ ಚೆನ್ನಾಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರೊಡ್ಯೂಸರ್ಸು ನಮ್ಮ ನರಸಿಂಹಣ್ಣ, ನಮ್ಮ ಕಾಶಿ ಅಣ್ಣ, ಜೇವಿಯರ್ ಅಣ್ಣ ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದ್ದಾರೆ. ಬಾಂಡ್ ರವಿನೂ ಅಷ್ಟೇ ಅದ್ಭುತವಾಗಿ ಮಾಡಿದರು. ಈ ಸಿನಿಮಾ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನು ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ, ಗಜರಾಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ನಾನು ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದು ಅಷ್ಟೇ, ನೀವು ಮೌತ್ ಪಬ್ಲಿಸಿಟಿ ಮಾಡಿದ್ರೆ ಅಷ್ಟೇ ಸಿನಿಮಾ ಥಿಯೇಟರ್ ಉಳಿಯುತ್ತೆ. ಮೊಬೈಲು, ಟೆಲಿಗ್ರಾಮು ಅದರಲ್ಲಿ ಬರುತ್ತೆ ಇದರಲ್ಲಿ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬಿಡಿ. ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ ನೋಡಿದ್ರೆ ಅಷ್ಟೇ ಈ ಸಿನಿಮಾ ದೊಡ್ಡ ಮಟ್ಟಕ್ಕಾಗೋದು. ಈ ದೊಡ್ಡ ಮಟ್ಟಕ್ಕಾಗಿ ಅವರು ಸೇಫ್ ಆದರೆ ಇನ್ನೊಂದಷ್ಟು ಸಿನಿಮಾನ ಮಾಡೋದಕ್ಕೆ ಮುಂದೆ ಬರ್ತಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ. ಕುಸ್ತಿ ಸಿನಿಮಾಗಳನ್ನೆಲ್ಲ ನಾವು ಹಳೆಯ ಕಾಲದಲ್ಲಿ ನೋಡ್ತಾ ಇದ್ವಿ. ಅದಾದಮೇಲೆ ಒಂದು ಲಾಂಗ್ ಟೈಮ್ ಆದಮೇಲೆ ಕುಸ್ತಿನ ಒಂದು ನ್ಯಾಷನಲ್ ಲೆವೆಲಿಗೆ ತಗೊಂಡೋಗುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ, ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು.
ಲವ್ ಯು. ಫೆಬ್ರವರಿ 7ನೇ ತಾರೀಕು ಮಿಸ್ ಮಾಡಿದೆ. ಪಿಕ್ಚರ್ನ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳಬೇಕು. ಅಲ್ಲ ಗೊತ್ತಾಯ್ತು, ಇದ್ದವರು ರೋಲ್ ಮಾಡ್ಕೊಳ್ಳಿ. ಏನಂದರೆ ಫಾರ್ ದ ಫಸ್ಟ್ ಟೈಮು ಒಬ್ಬ ಕಾಮಿಡಿ ಆ್ಯಕ್ಟ್ರು ನಮ್ಮದೆಲ್ಲ ಥಿಯೇಟ್ರಲ್ಲಿ ಕಟೌಟ್ರು ಬರುತ್ತಾ ಅಂತ ಒಂದು ಇಮ್ಯಾಜಿನೇಷನ್ನು. ಅಂಥದ್ರಲ್ಲಿ ಥಿಯೇಟ್ರ್ ಮುಂದ್ಗಡೆ ಒಂದು ಕಟೌಟ್ ಹಾಕ್ಸ್ತವ್ರೆ ರಾಜಣ್ಣ ನಂದು. ಅಣ್ಣ ಥ್ಯಾಂಕ್ ಯು ಅಣ್ಣ, ಲವ್ ಯು ಅಣ್ಣ. ನಿಮ್ಮ ಪ್ರೀತಿಗೆ ನಾವು ಯಾವಾಗಲೂ ಚಿರುಣಿಯಾಗಿರ್ತೀವಿ. ಒಬ್ಬ ಕಾಮಿಡಿಯನ್ಸ್ದು ಅಲ್ಲಣ್ಣ ಸೀರಿಯಸ್. ಆಮೇಲೆ ನಾನು ಸೀರಿಯಸ್ಸಾಗಿ ಮಾತಾಡ್ತಿದ್ದೀನಿ, ಅದಕ್ಕೆ ಭಾರಿ ಖುಷಿ ಆಯ್ತು ಅಣ್ಣ. ಥ್ಯಾಂಕ್ ಯು ಅಣ್ಣ. ಥಿಯೇಟ್ರ್ ಮುಂದ್ಗಡೆ ಕಟೌಟ್ ಹಾಕ್ತಾ ಇರೋದಕ್ಕೆ. ಕಲಾವಿದರನ್ನ ಪ್ರೀತಿಸೋ ನಿಮ್ಮ ಹೃದಯಕ್ಕೆ ಯಾವಾಗಲೂ ಒಂದು ಮೆಚ್ಚುಗೆ ಇರಲಿ. ನಿಮ್ಮನ್ನು ಭಾರಿ ಇಷ್ಟಪಡ್ತೀವಿ. ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನೀವು. ಹಾಗೇನೆ ನಮ್ಮ ಸೂರ್ಯಣ್ಣ ಬಗ್ಗೆ ಮಾತಾಡಲಿಲ್ಲ. ಸೂರ್ಯಣ್ಣ ಥ್ಯಾಂಕ್ ಯು, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಮುಗೀತಣ್ಣ ಸಂತು ಮಾತಾಡೋದ್ಮೇಲೆ ನಾವೆಲ್ಲ ಏನು ಮಾತಾಡಿದ್ರು ಅದರಲ್ಲಿ ಏನು ವಿಶೇಷತೆ ಇರಲ್ಲ, ಒಂದು ನಿಮಗೆ ಖುಷಿ ಕೊಡಲ್ಲ ಅನ್ಕೋತೀನಿ. ಅದ್ಭುತ ಕಲಾವಿದರು ನಿಮ್ಮ ಜೊತೆ ಇರೋದೇ ಒಂದು ಸಂತೋಷ ನಮಗೆ. ಮಾಧ್ಯಮದವರಿಗೆಲ್ಲ ನಮಸ್ಕಾರ ತಿಳಿಸ್ತಾ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಇಲ್ಲಿ ಆಗಲೇ ಬಂದಾಗ ನಿಮ್ಮ ಜಾಗದಲ್ಲಿ ಕೂತಿದ್ದೆ ಸರ್. ಅಲ್ಲಿ ಕೂತಿದ್ದೆ. ಮೇಡಮ್ ಅಲ್ಲಿ ಬರ್ತಾರೆ, ಹೀರೋ ಸರ್ ಅಲ್ಲಿ ಬರ್ತಾರೆ, ವಿಲನ್ ಅಲ್ಲಿ ಬರ್ತಾರೆ. ಮ್ಯಾಚ್ ಆಗಲ್ಲ ಸರ್, ಮೂಲೆಯಲ್ಲಿ ಕೂತ್ಕೊಳ್ಳಿ. ಏನು ಸರ್ ಉದ್ದ ಬೆಳೆದ್ಬಿಟ್ಟಿದ್ರಿ, ನಾವೆಲ್ಲ ಏನು ಮಾಡಬೇಕು. ವಿಶೇಷ ಅನಿಸುತ್ತೆ ನಿಮ್ಮನ್ನು ಫಸ್ಟ್ ಟೈಮ್ ನಾನು ಮುಖತಃ ನೋಡಿದ್ದು. ಕನ್ನಡಕ್ಕೆ ಒಬ್ಬ ಅದ್ಭುತ ಹೀರೋ ಸಿಕ್ಕಿದ್ದಾರೆ ಅನ್ಕೋತೀನಿ. ನಿಮ್ಮ ಜೊತೆ ನಾವು ಈ ಸಿನಿಮಾದಲ್ಲಿ ಇದೀವಿ ಅನ್ನೋದೇ ಸಂತೋಷ ನಮಗೆ. ಹಾಗೆ ಮೇಡಮ್ ನಿಮ್ಮ ಅಭಿಮಾನಿ. ಹಾಗೆ ನಾನು ರಾಜವರ್ಧನ್ ಸರ್ ಚಿಕ್ಕ ವಯಸ್ಸಿನ ಹುಡುಗ ಇದ್ದಾಗ ಸಿನಿಮಾದಲ್ಲಿ ಅವ್ರಿಗೆ ಮೇಷ್ಟ್ರಾಗಿರ್ತೀನಿ. ಸಿನಿಮಾ ನೀವು ಜೊತೆಗೆ ಮಾಡಿಲ್ಲ. ಹಾಗಾಗಿ ನನಗೆ ಈ ಟೀಮ್ ತುಂಬ ಆತ್ಮೀಯ. ಯಾಕಂದರೆ ಎಲ್ಲರೂ ಕೂಡ ನರಸಿಂಹಮೂರ್ತಿ ಸರ್ ಇರ್ಬೋದು, ಝೇವಿಯರ್ ಇರ್ಬೋದು, ಕಾಶಿ ಸಾರು, ಮಲ್ಲಿಕಾರ್ಜುನ್ ಅವರು, ಇಷ್ಟು ಒಳ್ಳೆ ಟೀಮು ನಾವು ಬಾಂಡ್ರವಿಲೇ ನೋಡಿದ್ವಿ. ಇದು ಹೀಗೆ ಗಟ್ಟಿಯಾಗಿ ಹೋಗ್ತಾನೆ ಇದೆ. ಅಂದರೆ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ, ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ. ಇವತ್ತು ಕನ್ನಡ ಸಿನಿಮಾದಲ್ಲಿ ವಿಶೇಷವಾಗಿ ತಂಡಗಳು ಬೇಕಾಗಿದೆ, ಒಂದು ಟೀಮ್ ಬೇಕಾಗಿದೆ. ಅಂದರೆ ಗೆಲ್ಲಬೇಕು ಅಂದರೆ ಯಶಸ್ಸಿಗೆ ಆ ಟೀಮ್ ಮುಖ್ಯ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಈ ಟೀಮು ರಂಗಣ್ಣ ಸಾರಿಂದ ಸೇರಿಕೊಂಡು ಎಲ್ಲರೂ ಕೂಡ ವಿಶೇಷವಾಗಿ ವರ್ಕ್ ಮಾಡ್ತಿದ್ದಾರೆ. ವಿಶೇಷವಾದ ಒಂದು ಕತೆ. ಹಾಗಾಗಿ ಇದು ಒಳ್ಳೆ ಸಿನಿಮಾ ಆಗಲಿ. ಹಾಗೆಯೇ ಸುನಿಲ್ ಅವರು ಬಾಂಡ್ರವಿಲ್ ಕೂಡ ಅಷ್ಟೇ ಪ್ರಜ್ವಲ್ ಸರ್ಗೆ ನಿರ್ದೇಶಕರಿಗೆ ಕೆಲವು ಪಾಯಿಂಟ್ಸ್ ಹೇಳೋರು. ಶಾರ್ಟ್ ಓಕೆ ಆದಮೇಲೂ ಕೂಡ ಸರ್ ಇದು ಯಾವುದೋ ನನಗೆ ಚೇಂಜಸ್ ಬೇಕು ಅನಿಸ್ತಾ ಇದೆ, ಇದು ನನಗೆ ತಪ್ಪು ಅನಿಸ್ತಾ ಇದೆ. ಅಂದರೆ ಅಷ್ಟು ಕ್ಲಾರಿಟಿ ಇತ್ತು ಅವ್ರಿಗೆ. ಆ ಸೆಟ್ಟಿಗೆ ಬಂದರೆ ಅವ್ರ ಸಬ್ಜೆಕ್ಟ್ ಏನಿದೆ ಅದನ್ನು ಅಷ್ಟು ತಲೆ ತಂದ್ಕೊಂಡು ಪ್ರತಿಯೊಂದು ಶಾರ್ಟ್ನೂ ಕೂಡ ಅವರು ಒನ್ ಮೋರ್ ಬೇಕಾ ಬೇಡುವ ಅಷ್ಟು ಕ್ಲಾರಿಟಿ ಇರುವಂಥ ನಿರ್ದೇಶಕರು. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಗಟ್ಟಿ ನಿರ್ದೇಶಕರು ಬಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನಷ್ಟು ಸಿನಿಮಾಗಳು ಬರಲಿ. ಈ ಸಿನಿಮಾ ವಿಶೇಷವಾಗಿ ಮೂಡಿ ಬಂದಿದೆ, ನಿಮಗೆಲ್ಲ ಗೊತ್ತಿದೆ. ನಮ್ಮದು ಒಂದು ಚಿಕ್ಕ ಪಾತ್ರ ಇದೆ, ನೀವೆಲ್ಲ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲೇ ಮಾತಾಡ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ. ಕೊನೆಯಲ್ಲಿ ಎಲ್ಲರೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ. ನಾನು ಪಾಯಿಂಟಿಗೆ ಬಂದ್ಬಿಡ್ತೀನಿ. ಬಾಂಡ್ರವಿ ಸಿನಿಮಾ ಮಾಡುವಾಗ ನಿನಗೆ ಗಜರಾಮ ಫಿಲಿಮಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು ಡೈರೆಕ್ಟರ್. ಆದರೆ ನಿಮ್ಗೆ ಅದರಲ್ಲಿ ಮಾತಿಲ್ಲ ಅಂತಂದರು. ನಾನು ಆವಾಗಿಂದನೇ ಏನು ಪ್ರಿಪೇರ್ ಆದೆ ಅಂದರೆ ಮೋಸ್ಟ್ಲಿ ಮೂಗನ್ ಕ್ಯಾರೆಕ್ಟರ್ನೋ ನಾನು ಇವತ್ತಿನವರೆಗೂ ಮಾಡಿಲ್ಲ, ಸ್ವಲ್ಪ ಬೇರೆ ಥರ ಏನಾದರೂ ಮಾಡಬೇಕಲ್ಲ ಅಂತ ನಾನು ಪ್ರಿಪೇರ್ ಆಗಿದ್ದೆ. ಆಮೇಲೆ ಶೂಟಿಂಗ್ ಹತ್ತಿರ ಬರ್ತಾ ಒಂದು ದಿವಸ ಆಫೀಸಿಗೆ ಕರೆಸಿ ಹೇಳಿದ್ರು, ನಿಮ್ಮದು ಮ್ಯಾಚ್ ರೆಫ್ರಿ ಕ್ಯಾರೆಕ್ಟ್ರು ಅಂತ. ಅಲ್ಲೂ ಒಂದು ಸ್ವಲ್ಪ ತಲೆ ಓಡಿಸ್ದೆ, ಏನಾದರೂ ಒಂದೆರಡು ಡೈಲಾಗ್ ಹಾಕೊಂಡ್ಬಿಡೋಣ ಅಂತ. ಪಾಠಕ್ಕೆ ಬಂದಮೇಲೆ ಪಿ ಇಟ್ಬಿಟ್ರು ಬಾಯಲ್ಲಿ. ಆಮೇಲೆ ಸರ್ ಟೈಮಿಂಗು ಕಲಿಬೇಕು ನೀವು, ಅದು ಸ್ವಲ್ಪ ನೋಡ್ಕೊಳ್ಳಿ ಅಂದರು. ನಂದೇನು ಟೈಮಿಂಗ್, ಕುಸ್ತಿ ಆಡೋರು ಅವರು, ನಾನೇನು ಟೈಮಿಂಗ್ ಕಲಿಯಿದ್ದೀವಿ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಶೂಟಿಂಗ್ ಸ್ಪಾಟಿಗೆ ಬಂದಲ್ಲಿ ಗೊತ್ತಾಯಿತು ಇವರ ಸ್ಟೈಲು, ನಮ್ಮ ರಾಜವರ್ಧನ್ ಸರ್ ಅವರ ಸ್ಟೈಲು, ಮತ್ತು ಆ ಅಗ್ರೆಸಿವ್, ಆ ಸ್ವ್ಯಾಗು, ಮತ್ತು ಆ ಅಟ್ಯಾಕ್ ಮಾಡ್ತಾಯಿದ್ದೆ, ಫೈಟ್ ಅಟ್ಯಾಕ್ ಮಾಡ್ತಾಯಿದ್ದೆ ಸ್ಟೈಲು, ಇವೆಲ್ಲ ನೋಡಿದೆ. ಎರಡು ಗಜಗಳು ಕಿತ್ತಾಡಿದ್ರೆ ಹೇಗಿರುತ್ತೋ ಹಾಗಿರುತ್ತೆ. ನಾವು ತಪ್ಪಿಸ್ಕೊಳ್ಳೋಕೆ ಒಂದು ಟೈಮಿಂಗ್ ಬೇಕು, ಅದು ಟೈಮಿಂಗು. ನಾನು ಮ್ಯಾಚ್ ಸ್ಟಾರ್ಟ್ ಮಾಡೋವಾಗ ವಿಸಿಲ್ ಊದಿ ನಾನು ಕೊಟ್ಟರೆ, ಸಿಗ್ನಲ್ ಕೊಟ್ಟರೆ ಅವರಿಬ್ಬರು ಬಂದು ಹೆಂಗೆ ಹೊಡೆದಾಡ್ತಾ ಇದ್ರು ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾನು ಜಸ್ಟ್ ಅಲ್ಲಿ ಮಿಸ್ ಆಗ್ತಾ ಇದ್ದೆ.
ನೀವು ನೋಡ್ಬೋದು ಫಿಲ್ಮಲ್ಲಿ ತುಂಬ ಚೆನ್ನಾಗಿ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೈಮ್ ನಿಮ್ಮ ಜೊತೆ ಮಾಡಿದ್ದು. ಮೇಡಮ್ ನೀವು ಸ್ಕ್ರೀನಲ್ಲಿದ್ದರೆ ನಿಮ್ಮ ಮೇಲೆ ಹೋಗುತ್ತೆ ಕಣ್ಣು, ಬೇರೆ ಎಲ್ಲೂ ಗಮನ ಹೋಗೋದೇ ಇಲ್ಲ. ರಿಯಲಿ ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಸರ್. ನೀವು ಪ್ರತಿ ಮೂವಿಗೂ ನರಸಿಂಹ ಸರ್, ಮಲ್ಲಿಕಾರ್ಜುನ್ ಸರ್, ಜೇವಿಯರ್ ಸರ್ ನೀವು ಕರೆದು ನಮಗೆ ಅವಕಾಶ ಕೊಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಗಜರಾಮ ತುಂಬ ಚೆನ್ನಾಗಿ ಬಂದಿದೆ. ಫೆಬ್ರವರಿ 7th ರಿಲೀಸು. ಎಲ್ಲರೂ ಹರಿಸಿ ಹಾರೈಸಿ. ಥ್ಯಾಂಕ್ ಯು. ನಮ್ಮದು ಫೈನಲ್ ಪುಷ್ ಟುವರ್ಡ್ಸ್ ಗಜರಾಮ ಅಂತ ಹೇಳ್ಬೋದು. ಇನ್ನು ಸ್ಟೆಪ್ ಹಾಕ್ಕೊಂಡು ಎಲ್ಲರೂ ಸ್ಟೆಪ್ ಹಾಕ್ಕೊಂಡು ಪಪ್ಪ 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 ಅಂದ್ಕೊಂಡು ಇನ್ನು ಥಿಯೇಟರ್ ಕಡೆ ಬಂದ್ಬಿಡ್ಬೇಕು ಎಲ್ಲರೂ ಇಲ್ಲಿ. ಯಾಕೆಂದ್ರೆ ಇವತ್ತು ನಮ್ಮ ಎಲ್ಲಿ ಸ್ಟೆಪ್ ಡ್ಯಾನ್ಸ್ ಮಾಸ್ಟರ್ ಅವರು ಮೇನ್ ಎಲ್ಲಿದ್ದಾರೆ? ಜನು ಮಾಸ್ಟರ್ ಅಲ್ಲಿ ಸ್ಟೆಪ್ ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ, ಸ್ಟೆಪ್ DOP ಇದ್ದಾರೆ, ನಮ್ಮ ಸ್ಟೆಪ್ ಲಿರಿಸಿಸ್ಟ್ ಚಿನ್ಮಯ್ ಅವರಿದ್ದಾರೆ, ಸ್ಟೆಪ್ ಡೈರೆಕ್ಟರ್ ಇದ್ದಾರೆ, ಸ್ಟೆಪ್ ಪ್ರೊಡ್ಯೂಸರ್ ಇದ್ದಾರೆ, ಸ್ಟೆಪ್ ಹೀರೋ ಇದ್ದಾರೆ ನೋಡಿ. ಸ್ಟೆಪ್ ಜೆಂಟಲ್ಮನ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಲೇಡಿ. ಇಲ್ಲಿ ಎಲ್ಲರೂ ಸ್ಟೆಪ್ ಹಾಕೊಂಡು ಹಂಗೆ ನೀವು ಆಡಿಯನ್ಸ್ ಎಲ್ಲ ಇನ್ನು ಒಳ್ಳೆ ಫಿಲ್ಮ್ಗೆ ಥಿಯೇಟರ್ಗೆ 7ನೇ ತಾರೀಕು ಸ್ಟೆಪ್ ಹಾಕೊಂಡು ಎಲ್ಲ ಓಡ್ ಬಂದ್ಬಿಡ್ಬೇಕು. ಪಪ್ ಪಪ್ ಪಪ್ಪ ಬಾಬಾ ಪಪ್ ಅಂದ್ಕೊಂಡು ಬರಬೇಕು ಸ್ಟೆಪ್ ಹಾಕೊಂಡು ಎಲ್ಲರೂ. ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಅಂಡ್ ಸಪೋರ್ಟ್ ಗುಡ್ ಫಿಲ್ಮ್. ಜೈ ಗಜರಾಮ. ಥ್ಯಾಂಕ್ ಯು. ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ, ನೋಡಲೇಬೇಕಲ್ಲ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಏನು ಎಳೆಯೋದು ನಮ್ಮ ಸಿನಿಮಾಗೆ ಆಡಿಯನ್ಸ್ ಬರ್ತಾರೆ. ಹೌದು, ಕರೆಕ್ಟ್. ಒಳ್ಳೆ ಕಾಂಟೆಂಟ್ ಅಂಡ್ ಇನ್ ವೆಲ್ ಮೇಡ್ ಫಿಲ್ಮ್, ಹೊಸ ಥರ ಕಾಂಟೆಂಟು ಪ್ರೆಸೆಂಟೆಡ್ ಇನ್ ನ್ಯೂ ವೇ. ಅದಕ್ಕೋಸ್ಕರ ಜನರು ಬರಬೇಕು. ಆ್ಯಂಡ್ ಅಫ್ಕೋರ್ಸ್ ಈ ಥರ ಟ್ರೇಲರು ಮತ್ತು ವಿಜುವಲ್ಸು, ಸಾಂಗು ಅದೆಲ್ಲ ಬಿಗ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣುತ್ತೆ. ನೀವೆಲ್ಲ OTT ನೋಡ್ಕೋಬೋದು, ಯಾವಾಗ ಬೇಕಾದ್ರು TV-ನಲ್ಲಿ, ಏನು ಪ್ರಾಬ್ಲಮ್ ಆಗಿ ಲೈಫ್ ಲಾಂಗ್ ನೋಡ್ತಾ ಇರ್ಬೋದು. ಬಟ್ ಥಿಯೇಟರ್ಲಿ ಬಿಗ್ ಸ್ಕ್ರೀನ್ ನೋಡಬೇಕು ಅಂದರೆ ಇದು ಒಂದೇ ಚಾನ್ಸ್ ಇರೋದು ಬರೋಕ್ಕೆ. ಅಟ್ಲೀಸ್ಟ್ ಒಳ್ಳೆ ಫಿಲ್ಮ್, ಕನ್ನಡ ಒಳ್ಳೆ ಫಿಲ್ಮ್ ಮಾಡಿದ್ದೀವಿ, ಜನರು ಬಂದನ್ನು ಸಪೋರ್ಟ್ ಮಾಡಿ ಎತ್ತಬೇಕು. ನಾವು ಏನು ಬೇಕಾದ್ರೂ ಮಾಡ್ಬೋದು, ವಿ ಕ್ಯಾನ್ ಮೇಕ್ ಏನು ಕಾಂಟೆಂಟ್ ಬೇಕಾದ್ರೂ ಒಳ್ಳೆ ಕಾಂಟೆಂಟ್ ಮಾಡ್ಬೋದು. ಬಟ್ ಆಡಿಯನ್ಸ್ ಬಂದು ಥಿಯೇಟರ್ಗೆ ಎದ್ದೇ ಹೋದರೆ ಏನು ಹೋಗಲ್ಲ. ಅದಕ್ಕೋಸ್ಕರ ಬರ್ಬೇಕು ಜನರು. ಒಳ್ಳೆ ಫಿಲ್ಮ್, ಒಳ್ಳೆ ಕಾಂಟೆಂಟ್, ಅದಕ್ಕೋಸ್ಕರ. ಎಲ್ಲರಿಗೂ ನಮಸ್ಕಾರ. ಲೈಫ್ ಲೈನ್ ಫಿಲ್ಮ್ಸ್ ಜೊತೆಯಲ್ಲಿ ನಂದು ಸಣ್ಣ ಸಿನಿಮಾ ಕಾಂಡೋಗಿ ಆದ್ಮೇಲೆ ಮತ್ತೆ ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ಮಾಪಕರು ಕಾಶಿ ನರ್ಸಿ ಸರ್ಗೆ ಧನ್ಯವಾದ ಹೇಳ್ತೀನಿ. ಒಂದು ಒಳ್ಳೆ ಕತೆ. ಸುನಿಲ್ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಅನ್ಸೋದಕ್ಕೆ ನಿಮಗೆ ಟ್ರೈಲರ್ ನೋಡೋದಾಗಲೇ ಅನ್ಸಿರುತ್ತೆ. ಫಸ್ಟ್ ಟೈಮ್ ಡೈರೆಕ್ಟರ್ ಥರ ಅನ್ಸಲ್ಲ. ಕತೆ ಏನು ಹೇಳಿದ್ರು ಅದಕ್ಕಿಂತ ಚೆನ್ನಾಗೇ ಆಗಿದೆ ಸಿನಿಮಾ. ಅದಕ್ಕೆ ಅಗೈನ್ ಪ್ರೊಡ್ಯೂಸರ್ ಸಪೋರ್ಟು. ಓವರಾಲ್ ವಿಜುವಲಿ ಅಷ್ಟು ಗ್ರ್ಯಾಂಡಾಗಿ ಕಾಣಬೇಕು ಅಂತಂದರೆ ಕಥೆನೂ ಹಂಗೆ ಫ್ಲೋ ಆಗ್ತಾ ಇದೆ. ಒಂದು ಗರಡಿ ಮನೆ ಆಗ್ಬೋದು, ನೀವು ಇದ್ರಲ್ಲಿ ನೋಡಿರ್ತಾರೆ ಟ್ರೈಲರಲ್ಲಿ. ಮತ್ತು ಒಂದು ರೆಸ್ಲಿಂಗ್ ಎಪಿಸೋಡ್ ಬರುತ್ತೆ, ತುಂಬ ಯೂಸ್ ಆಗಿತ್ತು. ಯಾಕೆಂದರೆ ಅಷ್ಟು ಜನ ಇರ್ತಾರೆ, ಕ್ರೌಡ್ ಇರುತ್ತೆ, ಮತ್ತು ರೆಸ್ಲಿಂಗ್ ಆಡೋ ಥರದ್ದು. ಅದಕ್ಕೆ ಲೈಟಿಂಗ್ ಅಗೈನ್ ಮತ್ತು ಸ್ವಲ್ಪ ಸಾಫ್ಟ್ ಲೈಟ್ ಒಳಗಡೆ. ಇಲ್ಲಿ ಬಿಸಿಲಲ್ಲಿ ಮಾಡಿದ್ವಿ ಗರಡಿ ಮನೆ, ಇನ್ನು ಬಿಸಿಲಲ್ಲೇ ಮಾಡಬೇಕಾಗುತ್ತೆ. ಅಖಾಡ ಅದೇ ಥರ ಇರುತ್ತೆ ಔಟ್ಡೋರಲ್ಲಿ, ಅದು ಇಂಡೋರ್ ಫೀಲು. ಆ ಥರ ಓವರಾಲ್ ಕಥೆನೇ ಆ ಥರ ಫ್ಲೋ, ಬೇರೆ ಬೇರೆ ಲೊಕೇಶನ್ಸ್ ಇದೆ. ಹಂಗಿರೋದ್ರಿಂದ ವಿಜುವಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಮತ್ತು ಸರ್ ಮನೋಮೂರ್ತಿ ಸರ್ ಜೊತೆಯಲ್ಲಿ ನಮ್ಮದು 5ನೇ ಸಿನಿಮಾ ಮುಗಿನ ಮನಸ್ಸಿಂದ ಅಭಿನೇತ್ರಿ ಮನಸ್ಸಿ ರವಿ ಆದಮೇಲೆ ಈಗ ಅವ್ರ ಜೊತೆಯಲ್ಲಿ ಅವ್ರ ಸಾಂಗ್ಸ್ಗೆ ಕೆಲಸ ಮಾಡೋದೇ ಒಂದು ಚಾಲೆಂಜಿಂಗ್. ಅಷ್ಟು ಎನರ್ಜೆಟಿಕ್ ಆಗಿರುತ್ತೆ ಅವ್ರ ಸಾಂಗ್ಸ್ ಅಷ್ಟು ಚೆನ್ನಾಗಿದೆ. ಆಡಿಯೋ ಕೇಳೋದಕ್ಕೆ ಅಷ್ಟು ಚೆನ್ನಾಗಿದೆ ಅಂದಾಗ ವಿಜುವಲಿ ಅಗೈನ್ ಸಪೋರ್ಟ್ ಮಾಡಬೇಕಾಗತ್ತೆ ಅದನ್ನು. ಅದರಿಂದ ಜೊತೆಗೆ ನಮ್ಮ ಧನು ಮಾಸ್ಟರ್ ತುಂಬ ಚೆನ್ನಾಗಿ ಎಲ್ಲ ಸಾಂಗ್ಸು ಕೊರಿಯೋಗ್ರಾಫ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಅದೇ ಥರ ಲೀಡ್ ಆರ್ಟಿಸ್ಟ್ಗಳಿಬ್ಬರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರಿಗೆ ಚೆನ್ನಾಗಿ ಸೂಟ್ ಆಗಿದೆ. ಬೇಸಿಕಲಿ ರಾಜವರ್ಧನ್ ಅವರ ಇರೋ ಪರ್ಸ್ನಾಲಿಟಿಗೆ ಗಜರಾಮ ಕ್ಯಾರೆಕ್ಟ್ರು ಆಪ್ಟ್ ಆಗುತ್ತೆ. 100% ಅವ್ರು ಒಂದು ಒಳ್ಳೆ ಬ್ರೇಕ್ ಥ್ರೂ ಆಗೇ ಆಗ್ತದೆ ಸಿನಿಮಾ. ಮತ್ತು ರಾಗಿಣಿ ಮೇಡಮ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ತುಂಬ ವೈರಲ್ ಆಗಿರೋ, ತುಂಬ ಖುಷಿ ಆಗ್ತಾ ಇದೆ.
ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ನಾವು ಹುಟ್ಟಿದವರಿಗೆಲ್ಲ ಚೆನ್ನಾಗಿತ್ತು. ಬರಲಿಲ್ಲ 19 ದಿನ ಮಾಡಿದ್ದೀವಿ. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಗಜರಾಮ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ. ಈ ಸಿನಿಮಾಗೆ ಮುಖ್ಯ ಕಾರಣರಾಗಿರೋದು ನಮ್ಮ ಪ್ರೊಡ್ಯೂಸರ್ಸ್ ನರಸಿಂಹಮೂರ್ತಿ ಅಣ್ಣ ಹಾಗೂ ಕಾಶಿ ಅಣ್ಣ, ಝೇವಿಯರ್ ಸರ್. ಇವ್ರು 3 ಜನ ಸಪೋರ್ಟಿಂದನೇ ಗಜರಾಮ ಇಷ್ಟು ಅದ್ಧೂರಿಯಾಗಿ ಬರೋದಕ್ಕೆ ಸಾಧ್ಯ ಆಯಿತು. ಅವರು ನಾನು ಸ್ಕ್ರಿಪ್ಟ್ ಅವ್ರಿಗೆ ಹೇಳ್ದಾಗಿಂದ ಅವ್ರು ಇದುವರೆಗೂ ಯಾವುದು ಒಂದಕ್ಕೂ ಕೊರತೆ ಮಾಡದೆ ಪ್ರತಿಯೊಂದು ಶೂಟಿಂಗಲ್ಲೂ ಪ್ರತಿಯೊಂದು ಕೊಟ್ಟರು, ನಾನು ಕೇಳಿದ್ದೆಲ್ಲ ಕೊಟ್ಟರು. ಸೊ ಹಾಗಾಗಿ ಇಷ್ಟು ಅದ್ಧೂರಿಯಾಗಿ ಬಂದಿದೆ. ಥ್ಯಾಂಕ್ ಯು ಅಣ್ಣ. ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮನೋಮೂರ್ತಿ ಸರ್ ನನ್ನ ಸಿನಿಮಾದ ದೊಡ್ಡ ಸ್ಟ್ರೆಂತ್. ಸಾಂಗ್ಗಳೆಲ್ಲ ನಾನು ಮೊದಲೇ ಸರ್ ಜೊತೆ ಡಿಸ್ಕಷನ್ ಮಾಡಿದ್ದೆ. ಆ ಸಾಂಗ್ಗಳು ನಾನು ಏನು ಹೇಳಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ನೀವು ನೋಡಿದ್ದೀರಾ, ಎಲ್ಲ ತುಂಬ ಸಾಂಗ್ ಚೆನ್ನಾಗಿ ಬಂದಿದೆ, ತುಂಬ ನೀಟಾಗಿ ರೀಚ್ ಆಗ್ತಿದೆ. ಥ್ಯಾಂಕ್ ಯು ಮನೋಮೂರ್ತಿ ಸರ್. ಆ್ಯಂಡ್ ಚಂದ್ರು ಸರ್, ಫಸ್ಟ್ ಸಿನಿಮಾ ಅಂದಾಗ ತುಂಬ ಟೆನ್ಷನ್ಸ್ ಇರುತ್ತೆ. ಆ ನನ್ನ ಅರ್ಧ ಟೆನ್ಷನ್ಸ್ ಕಡಿಮೆ ಮಾಡಿದ್ದೆ ಚಂದ್ರು ಸರ್. ಥ್ಯಾಂಕ್ ಯು ಚಂದ್ರು ಸರ್, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ಧನು ಮಾಸ್ಟರ್ ಎಲ್ಲ ಸಾಂಗ್ನು ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ರು. ಚಿನ್ಮಯ್ ಸರ್ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಮತ್ತು ಇನ್ನೂ 2 ಸಾಂಗು ಪ್ರಮೋದ್ ಮರವಂತಿ ಅವ್ರು ಬರೆದಿದ್ದಾರೆ, ಆಮೇಲೆ ಚೇತನ್ ಸರ್ ಬರೆದಿದ್ದಾರೆ. ಆ್ಯಂಡ್ ರಾಜ್ ಸರ್ ಬಗ್ಗೆ ಹೇಳಲೇಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕುಸ್ತಿನ ಕಲಿತು. ಸೊ ಕುಸ್ತಿ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಕುಸ್ತಿ ಅದನ್ನು ರಾಜ್ ಸರ್ ಒಂದು 2-3 ಮಂತ್ಸ್ ಟ್ರೈನಿಂಗ್ ಮಾಡಿ ಅದಕ್ಕೆ ಪರಿಪೂರ್ಣವಾಗಿ ಆಮೇಲೆ ಮತ್ತೆ ಆವಾಗ ಸೆಟ್ಟಿಗೆ ಬಂದಿದ್ದು, ಅಲ್ಲಿಂದ ಶುರು ಆಗಿದೆ ಗಜರಾಮ. ಸೊ ಇಲ್ಲಿವರೆಗೂ ತುಂಬ ನೀಟಾಗಿ ಬಂದಿದೆ. ಆ್ಯಂಡ್ ತಪಸ್ವಿನಿ ಮೇಡಮ್ ಮಾಡಿದ್ದಾರೆ, ಆ್ಯಂಡ್ ಕಬೀರ್ ಸಿಂಗ್ ಸರ್ ಇದ್ದಾರೆ, ಶರತ್ ವೈತ್ವಾಶ ಸರ್ ಇದ್ದಾರೆ, ಆ್ಯಂಡ್ ಸಂತು ಸರ್, ವಿಜಯ್ ಸರ್, ಕಾರ್ತಿಕ್ ಅವರು, ರಘು ಸರ್, ಪ್ರಸನ್ನ ಸರ್, ತುಂಬ ಆರ್ಟಿಸ್ಟ್ಗಳು ಎಲ್ಲ ಅವರ ಕ್ಯಾರೆಕ್ಟರ್ಗೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ. ಹಾಗಾಗಿ ಗಜರಾಮ ಇಷ್ಟು ಅದ್ಭುತವಾಗಿ ಬಂದಿದೆ. ರಾಗಿಣಿ ಮೇಡಮ್ ಅಂತ ಹೇಳಲೇಬೇಕು. ನಿಜವಾಗ್ಲೂ ಸರ್, ನಾವು ಈ ಸಾಂಗ್ ಮಾಡುವಾಗ 3 ಡೇಸ್ ನಾವು ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ವಿ. ಎಷ್ಟು ಕಷ್ಟ ಇತ್ತು ಅಂದರೆ ತುಂಬ ಫೈರು ಮತ್ತು ಡಸ್ಟು, ಒಳಗಡೆ ನಾವೆಲ್ಲ ಮಾಸ್ಕ್ ಹಾಕ್ಕೊಂಡು ಸೆಟ್ ಒಳಗಡೆ ಹೋಗ್ತಿದ್ವಿ. ರಾಗಿಣಿ ಮೇಡಮ್ ಆ್ಯಂಡ್ ರಾಜ್ ಸರ್ ವಿತೌಟ್ ಮಾಸ್ಕ್ ಬರಬೇಕಿತ್ತು, ಅವ್ರು ಹಂಗೆ ಮಾಡಲೇಬೇಕಿತ್ತು. ಸೊ ಆ ಡಸ್ಟಲ್ಲಿ, ಆ ಹೊಗೆಯಲ್ಲಿ ತುಂಬ ಕಷ್ಟಪಟ್ಟು ಮಾಡಿದ್ರು. ಅದಕ್ಕೆ ಈ ಸಾಂಗ್ ಇಷ್ಟು ರಿಚ್ ಆಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಮೇಡಮ್, ನಿಮ್ಮ ಎಫರ್ಟು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜ್ ಸರ್. ಆ್ಯಂಡ್ ಯಾರ್ದಾರು ಹೆಸರು ಬಿಟ್ಟಿದ್ರೆ ಕ್ಷಮಿಸ್ಬಿಡಿ. ಆ್ಯಂಡ್ ಇದೇ ಫೆಬ್ರವರಿ 7ನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ ಕರ್ನಾಟಕದಾದ್ಯಂತ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮಂಥ ಹೊಸ ನಿರ್ದೇಶಕರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ಆ್ಯಕ್ಷನ್ ಇದೆ, ಲವ್ ಇದೆ, ಸೆಂಟಿಮೆಂಟ್ ಇದೆ, ಟೋಟಲ್ ಒಂದು ಪ್ಯಾಕೇಜ್ ಸಿನಿಮಾ ಸರ್. ಹೌದು, ಬೇಸಿಕ್ ಕುಸ್ತಿ ಕ್ರೀಡೆಯಲ್ಲೇ ಆಧಾರಿತವಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡು ಅದ್ರ ಥರನೇ ಬಂದಿದೆ. ಹಳ್ಳಿ ಮತ್ತೆ ಸಿಟಿ ಎರಡೂ ಶೇಡ್ಸ್ ಹಳ್ಳಿ ಮತ್ತೆ ಸಿಟಿ ಎರಡೂ ಶೇಡ್ಸ್ ಯಾವ ರೀತಿ ಕ್ಯಾರಿ ಆಗಿದೆ ಸಿನಿಮಾದಲ್ಲಿ? ತುಂಬ ಚೆನ್ನಾಗಿ ಬಂದಿದೆ ಸರ್. ಫಸ್ಟ್ ಹಾಫ್ ಒಂದು 2-3 ರೀಲ್, ಅದು ನಮ್ಮ ಸಿನಿಮಾ ಅದು ಲ್ಯಾಂಗ್ವೇಜ್, ಅದು ಅಲ್ಲೆಲ್ಲ ಹಳ್ಳಿ ಬ್ಯಾಕ್ ಡ್ರಾಪ್ ಇರುತ್ತೆ. ಅದಾದ ನಂತರ ಎಲ್ಲ ಬೆಂಗಳೂರಲ್ಲಿ ನಡೆಯುತ್ತೆ. ತುಂಬ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗಿದೆ ಸರ್, ನೀಟಾಗಿ ಬಂದಿದೆ, ಚೆನ್ನಾಗಿದೆ ಅಂತ ಹೇಳಿದ್ರು ಸರ್. ಅವ್ರೇನು ಕೇಳಿಲ್ಲ, ನಾನೇ ಕೇಳಿದೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ. ಸರ್ ಹೇಗಿದೆ ಸಿನಿಮಾ ಅಂತ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರೆ, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನಾನೇ ಬರ್ತಿರೋದು ಯಾಕಂದರೆ ನಾನೊಬ್ಬ ಬರಹಗಾರನಾಗಿರೋದ್ರಿಂದ, ಹಾಗಾಗಿ ಅದರಲ್ಲಿ ನನಗೆ ತಕ್ಕ ಮಟ್ಟಿಗೆ ಒಂದು ಗ್ರಿಪ್ ಇತ್ತು. ಸೊ ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ನಾನೇ ಬರ್ತೀನಿ. ರಾಗಿಣಿ ಮೇಡಮ್ಮು ಅದು ನಾವು ಸಾಂಗ್ ಬಂದಾಗ ಧನು ಮಾಸ್ಟ್ರು, ನಾವು ನಮ್ಮ ಟೀಮ್ ಎಲ್ಲ ಕುತ್ಕೊಂಡು ಮಾತಾಡಿದಾಗ ನಮ್ಮ ಟೀಮ್ ಕಡೆಯಿಂದ ಎಲ್ಲರಿಂದ ಬಂದಿದ್ದು ಒಂದೇ ಹೆಸರು, ರಾಗಿಣಿ ಮೇಡಮ್ ತುಂಬ ಸೂಟ್ ಆಗ್ತಾರೆ ಅಂತ. ಯಾಕಂದರೆ ಅದರಿಂದೇನು ಮಾಡಿದ್ರು ಮೇಡಮ್ಮು. ಈ ಸಾಂಗ್ ಅಷ್ಟು ತುಂಬ ಚೆನ್ನಾಗಿ ಅಷ್ಟು ರಿಚಾಗಿ ಬಂದಿರೋದ್ರಿಂದ ಈ ರಾಗಿಣಿ ಮೇಡಮ್ ಬಿಟ್ಟು ನಮ್ಮ ತಲೆಯಲ್ಲಿ ಯಾರ್ದು ಹೆಸರು ಬರಲಿಲ್ಲ. ಸೊ ರಾಗಿಣಿ ಮೇಡಮ್ ಬಂದಮೇಲೆ ಅದು ಇನ್ನೂ ತುಂಬ ರಿಚ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಐ ಥಿಂಕ್
I'll start with the experience. First time, I think if ಇಡೀ ಟೀಮಲ್ಲಿ ನಾನು ಫಸ್ಟ್ ಮೀಟ್ ಮಾಡಿದ್ದು ಝೇವಿಯರ್ ಐ ಥಿಂಕ್ ಅಲ್ವಾ. ಆ್ಯಂಡ್ ಅವರು ಹಿ ಕೇಮ್ ಟು ಮೀ ಆ್ಯಂಡ್ ಹೀ ಇಸ್ ಲೈಕ್ ಈ ಥರ ಒಂದು ಸಾಂಗ್ ಇದೆ ಮಾಡ್ತಾ ಇದ್ದೀವಿ. ಆ್ಯಸ್ ತುಂಬ ಬ್ಯುಸಿ ಇದ್ದೀನಿ, ಟ್ರಾವ್ಲಿಂಗಲ್ಲಿ ಇದ್ದೀನಿ, ಐ ವಿಲ್ ನಾಟ್ ಬಿ ಏಬಲ್ ಟು ಮೀಟ್ ಯು. ಏನೇನೋ ಒಂದು ಲೈಕ್ ವಿ ವರ್ ಹ್ಯಾವಿಂಗ್ ಕಮ್ಯುನಿಕೇಟಿಂಗ್ ಕಾನ್ಸ್ಟೆಂಟ್ಲಿ, ಬಟ್ ಏನೋ ಒಂದು ಕಾರಣಕ್ಕೆ ಈ ಒಂದು ಮೀಟಿಂಗ್ ಆಗ್ತಾನೆ ಇರಲಿಲ್ಲ ಬಹುಶಃ ಅಲ್ವಾ. ಆ್ಯಂಡ್ ದೆನ್ ಬಟ್ ಫೋನಲ್ಲಿ ಮಾತಾಡ್ತಾ ಐ ವಾಸ್ ಲೈಕ್ ಸಾಂಗ್ ಕಲಿಸ್ಕೊಡಿ ನನಗೆ. ಸಾಂಗ್ ಕಲಿಸಿದ್ರು. ಆ್ಯಂಡ್ ಫೋನಲ್ಲಿ ಕೇಳೋಕ್ಕೂ ಲೈವಲ್ಲಿ ಕೇಳೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಒಂದು ಸಾಂಗಲ್ಲಿ. And that time the song I think was just being developed, sir, if I'm not wrong. And it was just the first copy of the song. And ಕೇಳಿದ ತಕ್ಷಣ I was like, ಏನೋ ಒಂದು ಡಿಫ್ರೆಂಟ್ ಥರ ಇದೆ ಸಾಂಗಲ್ಲಿ, ಏನೋ ಒಂದಿದೆ, ಏನೋ ಮಾತಾಡೋಣ ಡಿಸ್ಕಸ್ ಮಾಡೋಣ ಅಂತ. ಆ್ಯಂಡ್ ದೆನ್ ಇಮ್ಮಿಡಿಯೇಟ್ ಆಗಿ ಕನೆಕ್ಷನ್ ಕಟ್ ಆಯಿತು. ಐ ಥಿಂಕ್ ಅದಾದಮೇಲೆ ನಾವು 1 ತಿಂಗಳು ಬಹುಶಃ ಮಾತಾಡಿಲ್ಲ, ಏನು ಕಮ್ಯುನಿಕೇಷನ್ ಕಾನ್ವರ್ಸೇಷನ್ ಆಗಿಲ್ಲ. ದೆನ್ ಐ ಥಿಂಕ್ ಐ ಮೆಟ್ ಮೂರ್ತಿ ಅವ್ರು ಮೀಟ್ ಮಾಡಿದ್ದು, ಸೆಕೆಂಡ್ ನಿಮ್ಮನ್ನು ಮೀಟ್ ಮಾಡಿದ್ದು ನಾನು. ಆವಾಗ ಐ ಹರ್ಡ್ ದ ಸಾಂಗ್ ಇನ್ ಮನುಸಾಸ್ ಸ್ಟುಡಿಯೋ ಇನ್ ದ ಸ್ಪೀಕರ್. ಐ ಸ್ಟಿಲ್ ರಿಮೆಂಬರ್ ಐ ಸೆಡ್ ನನಗೆ ಗೊತ್ತಿಲ್ಲ ಇವಾಗ ಯಾವ ಥರ ಶೂಟ್ ಮಾಡ್ತೀರಾ ಏನು ಎತ್ತ ಅಂತ, ಬಟ್ ಈ ಸಾಂಗ್ ಯಾರು ಮಾಡಿದ್ರು ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಸಾಂಗ್. ಬೀಟ್ಸ್ ಆಗಲಿ, ಲಿರಿಕ್ಸ್ ಆಗಲಿ, ದ ಮೂಡ್ ಆಫ್ ದ ಸಾಂಗ್ ವಾಸ್ ಫಿನಾಮಿನಲ್. ಆ್ಯಂಡ್ ಆ್ಯಸ್ ಎ ಖಂಡಿತ ಮಾಡೋಣ. ದೆನ್ ದ ಕಾನ್ವರ್ಸೇಷನ್ ವಾಸ್ ಸೊ ನನಗೆ ಆವತ್ತು ಐ ಥಿಂಕ್ ರಾಜ್ ಪರಿಚಯನೇ ಇರಲಿಲ್ಲ. ಐ ಥಿಂಕ್ ಸೊ ದ ನೆಕ್ಸ್ಟ್ ಪರ್ಸನ್ ದಟ್ ಐ ಮೆಟ್ ಫಾರ್ ದ ಸಾಂಗ್ ವಾಸ್ ಧನು ಮಾಸ್ಟರ್. ಆ್ಯಂಡ್ ಬಿಕಾಸ್ ಕೆಲವೊಂದು ರೀಸನ್ಸಿಂದ ನಾವು ಯೂಶ್ವಲ್ ಆಗಿ ಒಂದು ಸಾಂಗ್ಗೆ ವಿ ಡನ್ ಸೋ ಮೆನಿ ಸಾಂಗ್ಸ್ ಟುಗೆದರ್. ಆ್ಯಂಡ್ ಯೂಶ್ವಲ್ ಆಗಿ 3-4 days ರಿಹರ್ಸಲ್ ಅಥವಾ 2 days ರಿಹರ್ಸಲ್ ಆ ಥರ ಏನಾದರೂ ಇದ್ದೇ ಇರುತ್ತೆ. ಸೊ ಈ ಸಾಂಗ್ಗೆ ಎಲ್ಲ ಡಿಸ್ಕಷನ್ಸ್ ಫೋನಲ್ಲಾಗಿದೆ. ಕಾಸ್ಟ್ಯೂಮ್ಸಿಂದ ಹಿಡಿದು, ಲುಕ್ಕಿಂದ ಹಿಡಿದು, ಕೊರಿಯೋಗ್ರಫಿಯಿಂದ ಹಿಡಿದು, ಏನು ವೈಬ್ ಇರುತ್ತೆ ಸಾಂಗಲ್ಲಿ, ಎಲ್ಲ ಡಿಸ್ಕಷನ್ಸ್ ಹ್ಯಾವ್ ಹ್ಯಾಪನ್ಡ್ ಓವರ್ ದ ಫೋನ್. ಆ್ಯಂಡ್ ಏನಾಗುತ್ತೆ, ಒಂದು ಪರ್ಸನಲಾಗಿ ಮೀಟ್ ಮಾಡಿ ಮಾತಾಡಿದಾಗ, ಡಿಸ್ಕಷನ್ ಮಾಡಿದಾಗ ಇಟ್ ವಿಲ್ ಬಿ ಒಂಥರ ಡಿಸ್ಕಷನ್ ಇರುತ್ತೆ. ಬಟ್ ಫೋನಲ್ಲಿ ಎಲ್ಲ ಆಗಿದ್ದಕ್ಕೆ ವಿ ವಿಲ್ ಲೈಕ್ ಓಕೆ ಹೆಂಗಿರುತ್ತೆ ಏನು ಅಂತ ಸೆಟ್. ಒಂದು ಖುಷಿ ಏನಂದರೆ, ಸೊ ಐ ಕುಡ್ ನಾಟ್ ರಿಹರ್ಸ್ ವಿತ್ ಹಿಮ್ ಇನ್ ದ ಸ್ಟುಡಿಯೋ, ಆ ಒಂದಿತ್ತು. ಬಟ್ ಹೆಂಗೋ ಒಂದು ವಿ ಡಿಸ್ಕಸ್ಡ್, ಎಲ್ಲ ಕ್ಲೋಸ್ ಆಯಿತು, ಫೈನಲೈಸ್ ಆಯಿತು, ವಿ ಆರ್ ಆನ್ ದ ಸೆಟ್ಸ್. ಇವಾಗ ಸೆಟ್ಟಲ್ಲಿ ನೋಡಿದ್ರೆ ಫುಲ್ ಬೆಂಕಿ, ಫುಲ್ ಫಸ್ಟ್ ಥಿಂಗ್ ವಾಸ್ ದಟ್ ಯೂಶ್ವಲ್ ಆಗಿ ನನ್ನ ಮನೆಯಿಂದ ನನ್ನ ಮನೆ ತುಂಬ ದೂರ ಫ್ರಮ್ ದ ಸಿಟಿ. ಸೊ ಯೂಶ್ವಲ್ ಆಗಿ 40-50 kilometers ಡಿಸ್ಟೆನ್ಸ್ ಇದ್ದೇ ಇರುತ್ತೆ. ಫಸ್ಟ್ ಟೈಮ್ ಖುಷಿ ಏನಂದರೆ ಮನೆಯಿಂದ ಬರೀ 10-15 ನಿಮಿಷ ದ ಸ್ಟುಡಿಯೋ ವಾಸ್. ಸೊ ಐ ವಾಸ್ ಲೈಕ್ ವಾವ್, ಝೇವಿಯರ್ ಗುಡ್ ಜಾಬ್, ಧನು ಗುಡ್ ಜಾಬ್. ಮನೆ ಹತ್ರನೇ ಸ್ಟುಡಿಯೋ ಹಾಕೊಂಡ್ಬಿಟ್ಟಿದ್ದೀರ, ನನಗೆ ಎಷ್ಟು ಅವರ್ ಬೇಕಾದರೆ ಶೂಟ್ ಮಾಡ್ಕೊಳ್ಳಿ, ಇವಾಗ ನೀವು ಜರ್ನಿ ಇಲ್ಲ ನನಗೆ. ಯಾ ಲಂಕಲ್ಲಿದೆ. ಸೊ ದೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್. ಆ್ಯಂಡ್ ಈ ಒಂದು ಕಾಸ್ಟ್ಯೂಮ್ ಲುಕ್ ನೀವೇನು ನೋಡ್ತಾ ಇದ್ದೀರಾ, ಒಂದು ಡಿಫ್ರೆಂಟ್ ಆಗಿರೋದು ಲುಕ್ ನೀವೇನು ನೋಡ್ತಾ ಇದ್ದೀರಾ, ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ ಯು. ನಮಗೆ ಈ ಸಾಂಗ್ ಇಷ್ಟು ಪ್ರೀತಿ ಸಿಕ್ಕಿದೆ, ಇಷ್ಟು ಲವ್ ಸಿಕ್ಕಿದೆ. ಆ್ಯಂಡ್ ನನ್ನ ಅದೃಷ್ಟ ದಟ್ ನನ್ನ ಕರಿಯರಲ್ಲಿ ನನಗೆ ತುಂಬ ಒಳ್ಳೆ ಸಾಂಗ್ಸ್ ಬಂದಿದೆ. ಆ್ಯಂಡ್ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಒಂದ್ಸತಿ ಆ ಒಂದು ಮೂಡ್ ಬಂದರೆ ನಾವು ಇನ್ನೂ ಎಕ್ಸ್ಟ್ರಾ 100% ಹಾಕಬೇಕು ಅಂತ ಯೋಚನೆ ಮಾಡ್ತೀವಿ. ನಾವು ಸ್ಟಾರ್ಟೆಡ್ ದ ಶೂಟಿಂಗ್ ಆಫ್ ದ ಸಾಂಗ್. ಆ್ಯಂಡ್ ಈ ಸಾಂಗ್ ಶೂಟಲ್ಲಿ ಅಫ್ಕೋರ್ಸ್ ನೀವೇನು ಲುಕ್ ನೋಡ್ತಾ ಇದ್ದೀರಾ, ಮೇಕಪ್ ಹೇರ್ ಒಂದೊಂದು ಲುಕ್ಗೆ ನಾವು 2 hours ತೊಗೊಂಡಿದ್ದೀವಿ. ಆ ಕಾಸ್ಟ್ಯೂಮ್ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಇಷ್ಟು ಟ್ರೆಂಡಿಂಗ್ ವೈರಲ್ ಆಗುತ್ತೆ ಕಾಸ್ಟ್ಯೂಮ್. But that costume is almost I think 2 kgs with the work, the hand work and the shells and the actual proper pure sequence work ಆಗಿರೋದು ಕಾಸ್ಟ್ಯೂಮ್. ಆ್ಯಂಡ್ ಇವ್ರು ಕೊಟ್ಟಿದ್ದು ಎನ್ವೈರ್ಮೆಂಟಲ್ಲಿ ಬಿಸಿಲಲ್ಲಿ ಶಕಿಲ್, ವಿ ವರ್ ಲೈಕ್ ಓ ಮೈ ಗಾಡ್ ಹೆಂಗೆ ಆಗುತ್ತೆ ಶೂಟ್. ಬಿಕಾಸ್ ದ ಮೂಮೆಂಟ್ ಆ ಕಾಸ್ಟ್ಯೂಮ್, ಆ ಹೆವಿ ಕಾಸ್ಟ್ಯೂಮ್ ಬಂದರೆ ಕೊರಿಯೋಗ್ರಫಿಯಲ್ಲಿ ಕೆಲವೊಂದು ಚೇಂಜಸ್ ಮಾಡಬೇಕಾಗತ್ತೆ ಬಿಕಾಸ್ ಆಫ್ ದ ಹೆವಿ ಮೂವ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಹೆಂಗೋ ಒಂದು ಆ ಲುಕ್ ಬಂತು, ಆ ಮೂಡ್ ಬಂತು. ಆ್ಯಂಡ್ ದೆನ್ ಜೈ ಮಾ ಅಂದ ತಕ್ಷಣ ನಾವು ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ 2 days ವಿ ಶಾಟ್ ದಿಸ್ ಅಮೇಝಿಂಗ್ ಸಾಂಗ್. ದೆನ್ ದ ಹೋಲ್ ಮೂಡ್, ದ ವೈಬ್ ಆಫ್ ದ ಸಾಂಗ್ ವಾಸ್ ಫ್ಯಾಂಟಾಸ್ಟಿಕ್. ಸೊ ತುಂಬಾ ಚೆನ್ನಾಗಿ ಒಂದೊಂದು ಸ್ಟೆಪ್ಪು ನಾವು ಮಾಡ್ತಾನೆ ಇರ್ತೀವಿ. ಬಟ್ ತುಂಬಾ ಒಳ್ಳೆ ಮೂಡ್ ಬಂತು. ತುಂಬ ನೀವು ನೋಡ್ತಾ ಇದ್ದೀರಾ, ಲೈಕ್ ಐ ಹ್ಯಾವ್ ಎಂಜಾಯ್ಡ್ ಶೂಟಿಂಗ್ ಎವ್ರಿ ಸ್ಟೆಪ್. ಹುಕ್ ಸ್ಟೆಪ್ಪಿಂದ ಹಿಡಿದು ಆಮೇಲೆ ಎಲ್ಲ ಲಿರಿಕ್ಸಿಂದ ಹಿಡಿದು ಪ್ರತಿಯೊಂದು ಮೂಮೆಂಟ್ನ ತುಂಬ ಎಂಜಾಯ್ ಮಾಡಿದ್ದೀನಿ.
Then I met this wonderful guy, Rajvardhan, on the sets of Gajarama. First shot, combination shot, purple costume ಅಲ್ಲಿ ಐ ಥಿಂಕ್ ಅದೇ ಶಾರ್ಟ್ ಇರಬೇಕಲ್ಲ. ನಮಗೆ ಯಾರೂ ಇಂಟ್ರೊಡ್ಯೂಸೇ ಮಾಡಿಲ್ಲ. ಸೊ ನೋಬಡಿ ಇಂಟ್ರೊಡ್ಯೂಸ್ಡ್ ಮೀ ಟು ಹಿಮ್ ಆರ್ ಹಿಮ್ ಟು ಮೀ. ಅಂದರೆ ಬೈ ಡಿಫಾಲ್ಟ್ ಅಂತ, ಓಕೆ ಹೀರೋ ಇದ್ದಾರೆ ಅವರು ಪರ್ಫಾರ್ಮ್ ಮಾಡ್ತಾರೆ, ಹೀರೋಯಿನ್ ಇದ್ದಾರೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ವಿ ಸ್ಟಾರ್ಟೆಡ್ ಟಾಕಿಂಗ್ ಟು ಈಚ್ ಅದರ್ ಆ್ಯಂಡ್ ಐ ಥಿಂಕ್ ಕೊರಿಯೋಗ್ರಫಿ ಅವಾಗ ಜಾಸ್ತಿ ಏನಿರಲಿಲ್ಲ. ಫ್ರಮ್ ದೆನ್ ಟು ನಾವ್ ಐ ಹ್ಯಾವ್ ಆ ಸಾಂಗಲ್ಲಿ ಹಿ ಡೆಂಟ್ ವಾಂಟ್ ಟು, ಹಿ ವಾಸಂಟ್ ಕಂಫರ್ಟಬಲ್, ಬಟ್ ಐ ರಿಮೆಂಬರ್ ಪ್ರಾಕ್ಟೀಸ್ ಮಾಡಿ ಒಂದೆರಡು ಸತಿಯಲ್ಲಿ ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ರು. ಯು ಡನ್ ಸೋ ವೆಲ್ ಇನ್ ದ ಸಾಂಗ್, ಯು ಲುಕಿಂಗ್ ಸೋ ಗುಡ್. ಆ್ಯಂಡ್ ಅದೇ ರೀತಿಯಲ್ಲಿ ಗಲಾಟೆ ಕೂಡ ಆಗಿದೆ ಸಾಂಗ್ ಸೆಟ್ಟಲ್ಲಿ, ಬಿಕಾಸ್ ಎವ್ರಿಬಡಿ ಕುಡ್ ನಾಟ್ ಬ್ರೀತ್. ಮೂಗು ಕೈ ಕಾಲೆಲ್ಲ ಬ್ಲ್ಯಾಕ್ ನಮಗೆ 2 ದಿನ ಆದಮೇಲೆ. ಬಟ್ ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಅ ಬ್ಯೂಟಿಫುಲ್ ಸಾಂಗ್. ಐ ಥಿಂಕ್ ಪಾಸಿಟಿವ್ ರೀತಿಯಲ್ಲಿ ಹಾರ್ಡ್ ವರ್ಕಲ್ಲಿ ಏನಾದರೂ ಮಾಡಿದ್ರೆ ಐ ಥಿಂಕ್ ಇಟ್ ಆಲ್ವೇಸ್ ಬಿಕಮ್ಸ್ ಫ್ರೂಟ್ಫುಲ್. ಆ್ಯಂಡ್ ನಮ್ಮಿಬ್ರು ಪೇರ್ಗೆ ಎಷ್ಟು ಅಪ್ರಿಸಿಯೇಷನ್ ಸಿಕ್ಕಿದೆ ಬಿಕಾಸ್ ಆಫ್ ದ ಸಾಂಗ್ ಆ್ಯಂಡ್ ಬಿಕಾಸ್ ಆಫ್ the whole vibe of the song ಅಂತ ಹೇಳ್ಬೋದು. That credits I will give to Dhanu fully. And combination shots agli, whatever shots are there, it's fantastically done. Then of course ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ he is one of the most hardworking people that I've met in a very long time. ನಮ್ಮ ಇಂಡಸ್ಟ್ರಿಯಲ್ಲಿ one of the very few good looking tall actors that are there. And ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ we need younger people to be promoted and supported like that. ತುಂಬಾ ಯಂಗ್ ಹೀರೋಸ್ ಇವಾಗ ಬರ್ತಾ ಇದ್ದಾರೆ. ದೇ ಆರ್ ಆಲ್ ವೆರಿ ಪೊಟೆನ್ಷಿಯಲ್, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಹೀ ಈಸ್ ಆಲ್ಸೋ ಜೆನ್ಯೂನ್ಲಿ ಪುಟ್ ಇನ್ ಸೋ ಮಚ್ ಎಫರ್ಟ್. ಆ್ಯಂಡ್ ಒಂದು ಆರ್ಟಿಸ್ಟ್ ಆಗಿ ಇನ್ನೊಂದು ಆರ್ಟಿಸ್ಟ್ನ ಎಫರ್ಟ್ಸ್ ಕಾಣಿಸಿದ್ರೆ ಅದನ್ನು ಯಾವತ್ತೂ ಅಪ್ರಿಷಿಯೇಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಐ ಹ್ಯಾವ್ ಆಲ್ವೇಸ್ ಬಿನ್ ಲೈಕ್ ದ್ಯಾಟ್. ಈ ಸಿನಿಮಾದಲ್ಲಿ ಈಸ್ ಲುಕಿಂಗ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಬಿಸೈಡ್ಸ್ ದ ಫಿಲ್ಮ್ ಐ ಥಿಂಕ್ ಆಸ್ ಅ ಪರ್ಸನ್ ಈಸ್ ಆಲ್ವೇಸ್ ಬಿನ್ ವೆರಿ ಟೇಕಿಂಗ್ ಕೇರ್ ಆಫ್ ಎವ್ರಿಬಡಿ. ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ರೆಸ್ಪೆಕ್ಟ್ ವಿಷಯ ಆಗಲಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಸ್ಟಾರ್ ಕಿಡ್ ಅಂತ ಯಾವುದೋ ಒಂದು ವೈಬ್ ಇಲ್ಲ. ಸೊ ದ್ಯಾಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಎನ್ ಆರ್ಟಿಸ್ಟ್. ಸೊ ಐ ಹೋಪ್ ಈ ಸಿನಿಮಾ ನಿಮಗೆ ತುಂಬ ಸುಬರತ್ತಾಗಲಿ ರಾಜ್. ಐ ರಿಯಲಿ ಹೋಪ್ ದ್ಯಾಟ್ ಈ ಸಿನಿಮಾ ಇಂದ ನಿಮ್ಗೆ ಇನ್ನೂ ಸ್ಟಾರ್ಡಮ್ ಸಿಗಲಿ ಅಂತ ಕೇಳ್ಕೊತೀನಿ ನಾನು. ಸುನೀಲ್ ವೆರಿ ಕಮ್ಮಿ ಮಾತು ಆ್ಯಂಡ್ ವೆರಿ ಗುಡ್ ಟೆಕ್ನಿಷಿಯನ್, ವೆರಿ ಹಾರ್ಡ್ ವರ್ಕಿಂಗ್ ಯಂಗ್ ಬಾಯ್. ನಾವೆಲ್ಲರೂ ಹೊಸ ಆರ್ಟಿಸ್ಟ್, ಹೊಸ ಟೆಕ್ನಿಷಿಯನ್ಸ್ ಬಂದಾಗ ಇಂಡಸ್ಟ್ರಿಯಲ್ಲಿ ವಿ ಶುಡ್ ಬಿ ಏಬಲ್ ಟು ಸಪೋರ್ಟ್ ದೆಮ್ ಆ್ಯಂಡ್ ಪ್ರಮೋಟ್ ದೆಮ್ ಅಂತ ನಾನು ಕೇಳ್ಕೊತೀನಿ. ಸೊ ಫಾರ್ ಆಲ್ ದೀಸ್ ಯಂಗ್ ಪೀಪಲ್, ದ ಪ್ರೊಡ್ಯೂಸರ್, ದ ಡೈರೆಕ್ಟರ್ ಮೂರ್ತಿ ಅವರು ಆ್ಯಂಡ್ ಸುನೀಲ್ ಅವರು. ಮೂರ್ತಿ ಅವರು, ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ದಟ್ ಐ ಸೀನ್. ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್. ಒಂದು ಹೊಸ ಟೀಮ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂತ ಎಲ್ಲರೂ ಗೊತ್ತಿರೋ ವಿಷಯ ದಟ್ ಇಟ್ಸ್ ನಾಟ್ ಈಸಿ ಟು ಡೂ ಅ ಫಿಲ್ಮ್, ಯಾವುದೇ ಭಾಷೆ ಇದ್ರು. ಸೊ ನರಸಿಂಹಮೂರ್ತಿ ಅವರ ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ಹೋಪ್ ಈ ಸಿನಿಮಾ ನಿಮ್ಗೆ ತುಂಬ ಚೆನ್ನಾಗುತ್ತೆ ಬಿಕಾಸ್ ಹಿ ಟ್ರೂಲಿ ಲವ್ಸ್ ಫಿಲ್ಮ್ಸ್. ಸೊ ಐ ಥಿಂಕ್ ಈ ಥರ ಪ್ರೊಡ್ಯೂಸರ್ಸ್ ನಾವು ಎಂಕರೇಜ್ ಮಾಡಬೇಕು ಆ್ಯಸ್ ಆರ್ಟಿಸ್ಟ್. ಮನುಮೂರ್ತಿ ಸರ್ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಲೆಜೆಂಡ್ ನಮ್ಮಲ್ಲಿ. ಈ ನೀಡ್ಸ್ ನೋ ಇಂಟ್ರೊಡಕ್ಷನ್. ಆ್ಯಂಡ್ ನಿಜವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ ಸರ್ ಇಷ್ಟು ಮಾಸಿಯಾಗಿ. ನಾನು ಯಾವತ್ತೂ ವೆನ್ ಐ ಟೋಲ್ಡ್ ಪೀಪಲ್ ದಟ್ ಮನುಮೂರ್ತಿ ಸರ್ ಇಸ್ ಡನ್ ದಿಸ್ ಮ್ಯೂಸಿಕ್ ಆ್ಯಂಡ್ ಇಟ್ಸ್ ಹಿಸ್ ಸಾಂಗ್, ಹೌದಾ ರಿಯಲಿ? I'm like, yeah, why not? I mean, I think that is a beautiful change. So you should do more mass songs. You should do more mass numbers because you're amazing at it, right? I think the song is fantastic. So, ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಎನಿಬಡೀಸ್ ನೇಮ್ಸ್ ಐವ್ ಮಿಸ್ಡ್. ನಿಮ್ಗೆಲ್ರಿಗೂ ಹತ್ರ ನನ್ನ ಪ್ರೀತಿ, ನಂದು ಸಪೋರ್ಟ್, ನನ್ನ ಬೆಸ್ಟ್ ವಿಶಸ್ ಇದೆ. ಆ್ಯಂಡ್ ಮೀಡಿಯಾ ಈ ಸಿನಿಮಾಗೆ ದಯವಿಟ್ಟು ಎಷ್ಟಾದರೆ ಅಷ್ಟು ಪ್ರಮೋಟ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ I don't belong to any backgrounds and I know that growing is not easy in any industry, but yelrudu correct people and friends and family and correct support idre nav ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ ನಾನು ಇಲ್ಲಿ ಕೂತ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ ಆಫ್ಟರ್ 15 years of being in the industry. ಆ್ಯಂಡ್ ಈ ವರ್ಷ ನನಗೆ 50 ಸಿನಿಮಾ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ I think I've come a full circle. Thank you so much. That's I think it's a full circle and ಇನ್ನೊಂದು ಹೊಸ ಒಂದು ಸರ್ಕಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಯಾವತ್ತೂ ಹೊಸ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ನ ನಮ್ಮ ಕನ್ನಡದಲ್ಲಿ ನಾವು ಸಪೋರ್ಟ್ ಮಾಡೋಣ. ಯಾಕಂದರೆ ದೇ ಆರ್ ಇಮ್ಮೆನ್ಸ್ಲಿ ಟ್ಯಾಲೆಂಟೆಡ್ ಪೀಪಲ್ ಬಟ್ ದೇ ನೀಡ್ ದ ಸಪೋರ್ಟ್. ಮೀಡಿಯಾಯಿಂದ ಹಿಡಿದು ನಮ್ಮ ಇಂಡಸ್ಟ್ರಿಯಿಂದ ಹಿಡಿದು ಆಮೇಲೆ ಆಡಿಯನ್ಸಸ್ಸಿಂದ ಹಿಡಿದು. ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ಸಲ್ಲಿ ನೋಡಿ ಆನ್ 7th February. ಆ್ಯಂಡ್ ಐ ವಿಶ್ ಎವ್ರಿಬಡಿ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ.
Thank you, Harish. Where is he now? Thank you for always being there, and they've continued the support also to the film has been unconditional. Thank you. Thank you, everyone. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾತಾಡಿ ಮುಗೀತು. ಆ್ಯಕ್ಚುಲಿ ನಾವು 3 ಡೇಸ್ಗೆ ಸಿನಿಮಾನೇ ರಿಲೀಸಿಗೆ ಬಂದಿದ್ದೀವಿ. ಮೊದಲನೇದಾಗಿ ಮೀಡಿಯಾಗೆ ತುಂಬ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೆನ್ನೆನೇ ನಮಗೆ ಮೀಡಿಯಾದ ಸ್ಟ್ರೆಂತ್ ಗೊತ್ತಾಗಿದ್ದು, ನಾವು ಎಷ್ಟು ರೀಚ್ ಆಗಿದ್ದೀವಿ, ನಮ್ಮ ಸಾಂಗ್ ಎಷ್ಟು ವೈರಲ್ ಆಗಿದೆ ಅಂತ. ನೆನ್ನೆ ಮೈಸೂರಿಗೆ ಹೋಗಿದ್ವಿ ಆ್ಯಂಡ್ ಮಂಡ್ಯಗೆ ಹೋಗಿದ್ವಿ. ಅಲ್ಲಿ ಜನಗಳು ತೋರಿಸಿದ ಪ್ರೀತಿ ನೋಡೋದೇ ಗೊತ್ತಾಯಿತು ಆ್ಯಕ್ಚುಲಿ ನಾವು ಸಿನಿಮಾಗೆ ರೀಚ್ ಆಗಿದ್ದೀವಿ ಅನ್ನಿಸ್ತು. ಸೊ ಅದೆಲ್ಲರೂ ನಿಮಗೆ ಇರಬೇಕು. ತುಂಬ ದೊಡ್ಡ ಥ್ಯಾಂಕ್ಸ್ ಇಡೀ ನನ್ನ ಗಜರಾಮ ಸಿನಿಮಾಗೆ ಡೇ 1ಇಂದನೂ ಸಪೋರ್ಟ್ ಮಾಡಿದ್ದಕ್ಕೆ. ಇನ್ನು 3 ಡೇಸ್ ಅಷ್ಟೇ ಸಿನಿಮಾಗೆ ಮತ್ತಷ್ಟು ಸಪೋರ್ಟ್ ಮಾಡಿದ್ರೆ ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ನಾವು ತುಂಬ ಹತ್ರ ಆಗ್ತೀವಿ. ಆ್ಯಂಡ್ ಎಲ್ಲರೂ ಹೇಳಿದ್ರು ಕಷ್ಟಪಟ್ಟು ಮಾಡಿದ್ದೀನಿ ಅದು ಇದು ಅಂತ. ಈ ಸಿನಿಮಾದಲ್ಲಿ ನಿಜವಾದ ಕಷ್ಟಪಟ್ಟವರು ನಮ್ಮ ಫೈಟರ್ಸ್ಗಳು. ನನ್ನ ಜೊತೆ ನಾನೊಬ್ಬ ಸ್ಕ್ರೀನಲ್ಲಿ ಕಾಣಿಸ್ತೀನಿ, ಬಟ್ ನನ್ನೊಬ್ಬನ ಜೊತೆ ಮಿನಿಮಮ್ ಅಂದ್ರೂ ಒಂದು 20-30 ಜನ ಫೈಟರ್ಸ್ಗಳು ಡೇ ಆ್ಯಂಡ್ ನೈಟ್. ನಾನು ಎಷ್ಟೇ ಕಷ್ಟಪಟ್ಟಿದ್ದೀನೋ, ನಮಗಾದ್ರೂ ಅಟ್ಲೀಸ್ಟ್ ಒಂಚೂರು ಕ್ಯಾರವನ್ ಇತ್ತು, ನಂಬ್ರೆಲ್ಲ ಇತ್ತು, ಅವ್ರಲ್ಲಿ ಯಾವುದೂ ಇರಲಿಲ್ಲ. ತುಂಬ ಕಷ್ಟಪಟ್ಟರು ಫೈಟರ್ಸು. ಸೊ ಆ ಎಲ್ಲ ನನ್ನ ಫೈಟರ್ಸ್ಗಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫೈಟ್ ಮಾಸ್ಟರ್ಸ್ ಶಿವ ಮಾಸ್ಟರ್ ಇರ್ಬೋದು, ನಮ್ಮ ಅರ್ಜುನ್ ಮಾಸ್ಟರ್ ಇರ್ಬೋದು, ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು, ಅಂದರೆ ರೆಸ್ಲಿಂಗ್ ಅನ್ನೋದು ತುಂಬಾ ಕಷ್ಟದ ಕೆಲಸ. ಅಂದ್ಕೊಂಡಷ್ಟು ಈಸಿ ಅಲ್ಲ ಅದು. ತುಂಬ ಎಫರ್ಟ್ ಬೇಕಾಗತ್ತೆ. ಸಖತ್ ಮ್ಯಾನ್ಲಿ ಗೇಮ್ ಅದು. ಬಿಸಾಕಬೇಕು ಅಂದರೆ ಬಿಸಿ ಹಾಕಲೇಬೇಕು. ಮತ್ತು ಆ ರೆಸ್ಲಿಂಗ್ಗೆ ಒಂದು ಮರ್ಯಾದೆ ಇದೆ, ಆ ಮಣ್ಣಿಗೆ ಒಂದು ಮರ್ಯಾದೆ ಇದೆ. ಸೊ ಸ್ಲಿಪ್ಪರ್ ಹಾಕೊಂಡ ಮರಳನ್ನು ಹತ್ತಕ್ಕಾಗಲ್ಲ, ಪ್ಲಸ್ ನಾನ್ ವೆಜ್ ತಿಂದು ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಅದೆಲ್ಲ ಅವರ ಏನು ಕಾಪಾಡ್ಕೊಂಡ್ಬಂದಿರ್ತಾರಲ್ಲ, ಅದೆಲ್ಲ ನಾವು ಕೂಡ ಅದನ್ನ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಮಾಡಿ ಎಲ್ಲೂ ನಮ್ಮ ಕಡೆಯಿಂದ ಏನೂ ತಪ್ಪಾಗದಾಗೆ ಆ ಕುಸ್ತಿಗೆ, ಆ ಕ್ರೀಡೆಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಆ ಮರ್ಯಾದೆ ಕೊಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಸೊ ನಮ್ಮ ಎಫರ್ಟ್ ಇನ್ನು 3 ಡೇಸಲ್ಲಿ ಸ್ಕ್ರೀನಲ್ಲಿ ಕಾಣುತ್ತೆ. ನೀವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಈ ಸಿನಿಮಾದ ನಿಜವಾದ ಹೀರೋ ಮನುಷ್ಯರು. ಎಸ್, ಈ ಸಾಂಗ್, ಈ ರೆಕಾರ್ಡಿಂಗ್ ಎಲ್ಲ ಇವ್ರುಗಳಿಂದನೇ ಇದೆಲ್ಲ. ಇಷ್ಟು ನಾವೇನೇ ಆ್ಯಕ್ಟಿಂಗ್ ಮಾಡಿರ್ಬೋದು, ಏನೇ ಫೈಟ್ ಮಾಡಿರ್ಬೋದು, ಎಲ್ಲೋ ಒಂದು ಕಡೆ ನನ್ನ ಪ್ರೀವಿಯಸ್ ಸಿನಿಮಾಗಳಲ್ಲಿ ಜನಕ್ಕೆ ತಲುಪಿಸೋದ್ರಲ್ಲಿ ಎಡುತ್ತಿದ್ವಿ, ಅದಕ್ಕೆ ಸಪೋರ್ಟ್ ಅನ್ನೋದು ಸಿಗ್ತಿರ್ಲಿಲ್ಲ. ಈ ಸಿನಿಮಾದಲ್ಲಿ ಪ್ರಾಪರ್ ಆಗೆಲ್ಲ ಕೂಡ ಬಂತು ಟೈಮು. ಸೊ ನಮ್ಮ ಧನು ಮಾಸ್ಟರ್ ಆಗಿರ್ಬೋದು, ಮ್ಯಾಮ್ ಆಗಿರ್ಬೋದು, ನಮ್ಮ ಸರ್ ಚಿನ್ಮಯ್ ಅವರು ಬರೆದಿರುವಂಥ ಸಾರಾಯಿ ಶಾಂತಮ್ಮ, ಅದ್ರ ಬಗ್ಗೆ ಮಾತಾಡೋಕೆ ಇಲ್ಲ. ಎಲ್ಲೋದ್ರೂ ಜನಕ್ಕೆ ಗೊತ್ತು. ನೆನ್ನೆನೇ ಆ್ಯಕ್ಚುಲಿ ನನಗೆ ಆ ಸಾಂಗ್ ಬಗ್ಗೆ ಗೊತ್ತಾಗಿದ್ದು, ಅಷ್ಟು ರೀಚ್ ಆಗಿದೆ ಅಂತ. ಸೊ ನಾನು ಯಾರೇ ಏನೇ ಹೇಳೋದು ನಾನು ಅಷ್ಟು ನಂಬೋದಿಲ್ಲ. ಜಸ್ಟ್ ನಮ್ಗಳ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರ್ತಾ ಇರುತ್ತೆ ಸಿನಿಮಾ ರೀಚ್ ಆಗಿದೆ ಅಂತ. ಬಟ್ ಜನದ ಬಾಯಲ್ಲಿ ಬಂದಾಗಲೇ ಅದು ನಿಜವಾದ ರೀಚು. ಸೊ ನಿನ್ನೆ ಅದು ನಮಗೆ ತುಂಬ ಕಾಣಿಸ್ತು. ಆ್ಯಂಡ್ ತುಂಬ ಪ್ಲ್ಯಾನ್ಗಳಿದೆ ಬೇರೆ ಬೇರೆ, ಹುಬ್ಳಿಲಿ, ಚಿತ್ರದುರ್ಗದಲ್ಲಿ ಆ ಥರದ್ದೆಲ್ಲ ಹೋಗಿ ಮಾಡೋವಂಥ ಪ್ಲ್ಯಾನ್ಸ್ಗಳಿದೆ. ಸೊ ನೆಕ್ಸ್ಟ್ ಈ ಸಿನಿಮಾ ಅಂತ ಬಂದರೆ, ಒಂದು ಸಾಂಗ್ಗೆ ಅಂತ ಬಂದು ಎಷ್ಟು ಮಟ್ಟಕ್ಕೆ ಹೆಲ್ಪ್ ಮಾಡಿದ್ದೀರ. ಇಡೀ ಗಜರಾಮ ತಂಡದಿಂದ ನಾನು ನಿಮಗೆ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಇನ್ನೊಬ್ಬರು ಆರ್ಟಿಸ್ಟ್ ಕಷ್ಟ ಗೊತ್ತಿರುತ್ತೆ. ಆ ಕಷ್ಟ ಅವ್ರಿಗೆ ಗೊತ್ತಿರೋದ್ರಿಂದ ಪ್ರತಿಯೊಂದು ಹಂತದಲ್ಲಿ ನಾನು ಒಂದು ಸಾಂಗ್ ಮಾಡಿದ್ದೀನಿ, ನನ್ನ ಬಿಟ್ಟು ಅಷ್ಟೇ, ನಂದು ಮುಗೀತು ಅಂತ ತುಂಬ ಜನ ಹೋಗಿದ್ದಾರೆ. ಇವತ್ತು ನಮ್ಮ ಪ್ರೆಸ್ ಮೀಟ್ಗಳಲ್ಲಿ ತುಂಬ ಜನ ಬಂದೇ ಇಲ್ಲ, ನಮ್ಮ ಜೊತೆ ಫುಲ್ ಸಿನಿಮಾ ಮಾಡಿದವರು. ಪ್ಲಸ್ ಅಂಥದ್ರಲ್ಲಿ ದಿನ ಯಾವುದೇ ಈವೆಂಟ್ಗಳಾಗಿರ್ಬೋದು, ಎಷ್ಟು ಈವೆಂಟ್ಸ್ಗಳು ಕರ್ಕೊಂಡು ಹೋಗಿದ್ದಾರೆ ನನ್ನನ್ನು, ಎಷ್ಟು ಪ್ರೆಸ್ ಮೀಟ್ಸ್ಗಳು, ದುಬೈಲೆಲ್ಲ ಸಾಂಗ್ ಪ್ರಮೋಟ್ ಮಾಡಿದ್ದೀವಿ, ಅಂತ ಪಬ್ಗಳಲ್ಲಿ ಹಾಕ್ಸಿದ್ದೀವಿ. ಎಷ್ಟು ಕಡೆ ಇವತ್ತಿಗೂ ನೆನ್ನೆ ಕೂಡ ಮೈಸೂರಿಗೆ ಬಂದು ನಮ್ಮ ಜೊತೆ ಎಲ್ಲ ಸಾಂಗ್ ಪ್ರಮೋಟ್ ಮಾಡಿ, ಮಂಡ್ಯ ಜನದ ಜೊತೆ ಬಂದು, ನೆಕ್ಸ್ಟ್ ಹುಬ್ಳಿ ಪ್ಲಾನ್ ಇದೆ. ಸೊ ಒಬ್ಬ ಆರ್ಟಿಸ್ಟಿಗೆ ಅದು ಬೇಡ, ಎಸ್ಟಾಬ್ಲಿಷ್ ಆಗಿರೋ ಆರ್ಟಿಸ್ಟ್ಗಳಿಗೆ ಅದು ಬೇಡ, ನ್ಯೂ ಕಮರ್ಸ್ಗೆ ಬೇಕು, ಮತ್ತು ನಮ್ಮ ಸಿನಿಮಾ ತಂಡಕ್ಕೆ ಬೇಕು. ಸೊ ಇಡೀ ಸಿನಿಮಾ ತಂಡಕ್ಕೆ ಜೊತೆಯಾಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ. ನನಗೆ ಚಾಲೆಂಜಿಂಗು ಅನಿಸಿದ್ದು ಡ್ಯಾನ್ಸ್. ಆ್ಯಕ್ಚುಲಿ ನಾನು ಡ್ಯಾನ್ಸ್ನ ತುಂಬ ದಿನ ಆಗಿತ್ತು, ಬಿಟ್ಬಿಟ್ಟಿದ್ದೆ. ನಾನು ನೀಟಾಗಿ ಬರೀ ಒಂದೊಂದು ಮೂವಿಲಿ 5-6 ಆ್ಯಕ್ಷನ್ ಮಾಡಿಸ್ಕೊಂಡು ಹಂಗೆ ಕರ್ಕೊಂಡು ಮಾಂಟೇಜಸ್ ಅಂತ ತಿಳಿಸ್ಬಿಡ್ತಿದ್ರು ಇಷ್ಟು ದಿನ. ಆ್ಯಕ್ಚುಲಿ ಡ್ಯಾನ್ಸ್ ತುಂಬ ಕಷ್ಟ ಆಯಿತು. ಅದು ಈ ಥರ ಎಸ್ಟಾಬ್ಲಿಷ್ ಆ್ಯಕ್ಟರ್ಸ್ಗಳ ಜೊತೆ ಪ್ಲಸ್ ಯೂತ್ ಸೆಟ್ 100-150 ಜನ ಆರ್ಟಿಸ್ಟ್ಗಳು, ಜೂನಿಯರ್ಸು ಆ ಥರ ಇದ್ದಾಗ ನನಗೆ ಏನು ನಡೀತಿದೆ ಇಲ್ಲಿ ಅಂತ ಅನಿಸಿತ್ತು. ಬಟ್ ನಾನು ಪ್ರಿಪೇರ್ ಆಗಿದ್ದೆ. ಬಟ್ ಅದೊಂದು ನನಗೆ ತುಂಬ ಚಾಲೆಂಜ್ ಅನ್ನಿಸ್ತು. ಇನ್ನು ಫೈಟೆಲ್ಲ ತುಂಬ ಓಕೆ, ತುಂಬ ಈಸಿಯಾಗಿ ಮಾಡ್ಬೋದು. ಅದರೊಂದು ಸ್ವಲ್ಪ ಕುಸ್ತಿ ಅಂತ ಬಂದಾಗ ಧನು ಮಾಸ್ಟರ್ ಆಗಲೇ ಹೇಳಿದ್ರು. ಆ್ಯಕ್ಚುಲಿ ನಮಗೇನು ಅಂದರೆ ಫೈಟ್ ಮಾಸ್ಟರ್ಸ್ಗಳು ಬಂದಾಗ ತುಂಬ ಸ್ವೆಟ್ಟು, ಸುಸ್ತು, ಇಂಜುರೀಸ್ಗಳು ಈ ಥರದ್ದು ಏನೇನೋ ಇರುತ್ತೆ.
ಡ್ಯಾನ್ಸ್ ಮಾಸ್ಟರ್ಸ್ಗಳು ಬಂದಾಗ ತುಂಬ ಈಸಿಯಾಗಿ ಮಾಡಿಸ್ಕೊಡ್ತಾರೆ, ತುಂಬ ನೀಟಾಗಿ ತೋರಿಸ್ತಾರೆ ಅಂತ. ಬಟ್ ಶಿವ ಮಾಸ್ಟರ್ಗಿಂತ ಧನು ಮಾಸ್ಟರ್ ಆಗಿ ರುಬ್ಬಿಟ್ರು ನಮ್ಮನ್ನು. ಸರ್ ಈ ಥರ ಅಲ್ಲ ಸರ್, ಅದು ಮಾಡಬೇಕು ಇದು ಮಾಡಬೇಕು ಅಂತ ಒಂದು ಬಂಚ್ ಆಫ್ ಐಡಿಯಾಗಳು ತುಂಬ್ಕೊಂಡು ಬಂದ್ಬಿಟ್ಟಿದ್ದಾರೆ ಸರ್. ಇದೆಲ್ಲ ಒಂದೇ ಪಿಕ್ಚರ್ಗೆ ಇದೇ 4-5 ಪಿಕ್ಚರ್ ಮಾಡಿಸ್ತಿದ್ರೆ ನನ್ನ ಹತ್ರ. ಇಲ್ಲ ಸರ್ ಮಾಡಲೇಬೇಕಾಗತ್ತೆ ಇದು ಅಂದ್ಬಿಟ್ಟು, ಅಂದರೆ ಆ ಥರದೊಂದು ಸಿಚುವೇಶನ್. ಸೊ ಶರತ್ ಸರ್ ನಮ್ಮ ಜೊತೆ ಸಖತ್ ಸಪೋರ್ಟ್ ಮಾಡಿದ್ರು, ನನ್ನ ಗುರುಗಳ ಪಾತ್ರ ಮಾಡಿದ್ದಾರೆ. ಶರತ್ ಲೋಹಿತಾ ಶೋ ಒಂದು 20 ಡೇಸ್ ಏನೋ ಮಾಡಿದ್ರು ನಮ್ಮ ಜೊತೆ. ಸೊ ತುಂಬ ಚೆನ್ನಾಗಿ ಕೂಡ ಬಂತು ನಮ್ಮಿಬ್ಬರು ಕಾಂಬಿನೇಷನ್. ಆ್ಯಂಡ್ ಕಬೀರ್ ಸಿಂಗ್ ದುಹಾನ್ ಅಲ್ಲಿಂದ ಬಂದು ನಮ್ಮ ಜೊತೆಗೆ ಒಂದು 10 ಡೇಸ್ ವರ್ಕ್ ಮಾಡಿದ್ರು. ಸೊ ಅವರ ಎಪಿಸೋಡ್ಗಳು ಅಷ್ಟೇ ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ ಸಿನಿಮಾದಲ್ಲಿ. ಇದೇ ಫೆಬ್ರವರಿ 7th 150 ಥಿಯೇಟರ್ಸ್ಗಳಲ್ಲಿ ಸಿಂಗಲ್ ಸ್ಕ್ರೀನಲ್ಲಿ ರಿಲೀಸ್ ಆಗ್ತಿದೆ. ನಮ್ಮ PVR ಹೇಮಂತ್ ಅವರು ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂದು ಮೋರ್ ದೆನ್ 80 ಸಿಂಗಲ್ ಸ್ಕ್ರೀನ್ಸ್ಗಳನ್ನ ಇದನ್ನು ಮಲ್ಟಿಪ್ಲೆಕ್ಸ್ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಪ್ರಾಪರಾಗಿ ನಿಮಗೆ ಪ್ರೀವಿಯಸ್ ನಾವು ನೋಡ್ಕೊಂಡ್ಬಂದಿದ್ದ ಹೀರೋಗಳದ್ದು ಸಿನಿಮಾಗಳು ಯಾವ ಮಟ್ಟಕ್ಕೆ ರೀಚ್ ಆಗ್ತಿತ್ತು ಆ ಮಟ್ಟದಲ್ಲೇ ಈ ಸಿನಿಮಾನ ನಾವು ಕೂಡ ರೀಚ್ ಮಾಡ್ತಿದ್ದೀವಿ. ಈ ಹೋಲ್ಡಿಂಗ್ಸ್ಗಳು ಬಸ್ಗಳದ್ದು ಎಲ್ಲ ಕಲ್ಚರ್ ಸ್ವಲ್ಪ ಕಮ್ಮಿ ಆಗಿತ್ತು. ಸ್ಟ್ರೀಟ್ ಪಬ್ಲಿಸಿಟಿನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಅವರು. ಸೊ ನೋಡೋಣ. ಹಿಂದಿನ ಎಲ್ಲ ಸಿನಿಮಾಗಳಿಂದ ಈ ಸಿನಿಮಾ ಬೇರೆ ಲೆವೆಲಲ್ಲೇ ಖಂಡಿತ ಸರ್. ಆರ್ಟಿಸ್ಟ್ ಆಗಿ ನನ್ಗೆ ಅನ್ಸುತ್ತೆ ಗೊತ್ತಾ, ಪ್ರತಿಯೊಂದು ಸೀನ್ ಮಾಡ್ಬೇಕಾದ್ರೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ. ಅದನ್ನ ಕತೆ ಕೇಳ್ಬೇಕಾದ್ರೆ ನಮ್ಗೆ ಆಗಿತ್ತು. ಸೊ ಏನು ಕತೆ ಹೇಳಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿ ಸಿನಿಮಾನ ಮೇಕಿಂಗ್ ಮಾಡಿದ್ರು. ಆ್ಯಂಡ್ ಪಬ್ಲಿಸಿಟಿ ವೈಸು ಅಷ್ಟೇ, ಎಲ್ಲೂ ಲೂಪ್ ಹೋಲ್ಸ್ ಇಲ್ಲದೆ ತುಂಬ ನೀಟಾಗಿ ವೆಲ್ ಪ್ರಿಪೇರ್ಡ್ ಆಗಿ ಬಂದು ಮಾಡಿದ್ದೀವಿ. ಸೊ ಕಾನ್ಫಿಡೆನ್ಸ್ ಇದೆ, ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದೀವಿ, ಎಫರ್ಟ್ ಹಾಕಿದ್ದೀವಿ. ನೋಡೋಣ ರಿಸಲ್ಟ್ಗಿನ್ನ 3 ಡೇಸ್ ಬಾಕಿ. ಎಸ್ ಸರ್, ಖಂಡಿತ 3 months ಪ್ರಾಕ್ಟೀಸ್ ಮಾಡಿದೆ ನಾನು. ಸುಮ್ಮನೆ ಇಲ್ಲೇ ಮಡಿವಾಳ ಅಲ್ಲ, ಆ ಮಡಿವಾಳದಲ್ಲಿ ಮಂಜು ಅಂತ ರೆಸ್ಲರ್ ಅವರು ದಸರಾಗೆಲ್ಲ ಆಡ್ತಾರೆ, ಸ್ಟೇಟ್ ಲೆವೆಲ್ ಪ್ಲೇಯರ್. ಅವ್ರ ಜೊತೆ ಸೇರಿಸಿದ್ರು. ಆ್ಯಂಡ್ ಪ್ರಾಪರ್ ಮಟ್ಟಿ ಕುಸ್ತಿ ನಾನು ಆಗಲೇ ಹೇಳಿದಾಗ ಗರಡಿ ಮನೆನೇ ಅದು. ಆ್ಯಕ್ಚುಲಿ ಜಿಮ್ಗಳ ಅವಳಿಯಿಂದ ಗರಡಿ ಮನೆಗಳು ಕಮ್ಮಿ ಆಗ್ಬಿಟ್ಟಿದೆ. ನಿಮಗೆ ಚಾಮರಾಜಪೇಟೆ, ಮಡಿವಾಳ, ಗಾಂಧಿನಗರ್ ಸುತ್ತಮುತ್ತ ಅಷ್ಟೇ ಇರೋದು. ಒಂದು ತುಂಬ ಕಮ್ಮಿ ಇದೆ, ಒಂದು 5-6 ಗರಡಿ ಮನೆ ಇದೆ ಅಷ್ಟೇ, ಅದ್ರ ಬಿಟ್ಟು ಜಾಸ್ತಿ ಇಲ್ಲ ಇಲ್ಲಿ. ಸೊ ಅಲ್ಲೇ ಹೋಗಿ ನಾವು ಪ್ರಾಪರ್ ಮಣ್ಣಲ್ಲಿ ಹಿಡದೆ ಕಲಿಬೇಕಾಗಿದೆ ಸರ್. ಎಲ್ರಿಗೂ ನಮಸ್ಕಾರ ಹಾಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಇಲ್ಲಿ ಒಂದಷ್ಟು ಜನ ನಮ್ಮ ಆರ್ಟಿಸ್ಟ್ಗಳು ಬಂದಿಲ್ಲ ಮತ್ತು ಟೆಕ್ನಿಷಿಯನ್ಸು ಬಂದಿಲ್ಲ. ಅವರೆಲ್ಲ ಎಫೆಕ್ಟ್ಸು, ಅವರ ಒಂದು ಶ್ರಮ ಈ ಸಿನಿಮಾ ಈ ಥರ ಬರೋಕ್ಕೆ ಒಂದು ಸಾಧ್ಯ ಆಯಿತು. ಹಾಗೂ ಮನೋಜ್ ಸರ್, ನಮ್ಮ ಇವತ್ತಿನ ಸಾಂಗು ಮತ್ತು ಟ್ರೈಲರು ಇದಕ್ಕೆಲ್ಲ ನಿಜವಾದ ಹೀರೋ ಅಂತ ಹೇಳಬೇಕು. ಎಲ್ಲರೂ ಒಳ್ಳೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಟ್ರೈಲರ್ ನೋಡಿ. ಹಾಗೂ ಈ ಸಾಂಗು ಸಾರಾಯಿ ಶಾಂತಮ್ಮ, ರಾಜ್ ಸರ್ ಹೇಳ್ದಂಗೆ ತುಂಬಾ ವೈರಲ್ ಆಗಿದೆ. ಅದು ಎಲ್ಲ ಕಡೆ ಹೋಗಿದ್ದಾವೆಲ್ಲ ಸಾರಾಯಿ ಶಾಂತಮ್ಮ ಅಂತಲೇ ನಮ್ಮನ್ನು ಮಾತಾಡ್ತಾ ಇರ್ತಾರೆ, ನಿಮ್ದಲ್ವಾ ಅಂತ. ಸೊ ಒಂದು ಖುಷಿ ಆಗುತ್ತೆ ನಿರ್ಮಾಪಕರಿಗೆ, ಯಾರು ಬಂದು ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡಿದಾಗ ನಮಗೊಂದು ಖುಷಿ ಆಗುತ್ತೆ. ಅವು ತಲುಪಿದೆ ಎಲ್ಲ ಕಡೆ ಅನ್ನೋ ಥರ ಅಂತಿದ್ದಿದೆ. ಹಾಗೂ ಈ ಸಿನಿಮಾದಲ್ಲಿ ಶರತ್ ಲೋಹಿತಾ ಶೋ ಸರ್ ಇದ್ದಾರೆ, ಅವ್ರ ಬಗ್ಗೆನೂ ಒಂದು ಒಳ್ಳೆ ಇದಿದೆ. ಈ ಸಿನಿಮಾದಲ್ಲಿ ಚಮಯ ಮೇಷ್ಟ್ರೂ ಬರ್ತಾರೆ, ರಾಮಾಚಾರಿನೂ ಬರ್ತಾರೆ, ಜಲೀಲನೂ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಥರ ಒಂದು ಗುರು ಶಿಷ್ಯರ ಬಾಂಧವ್ಯ ತುಂಬ ಚೆನ್ನಾಗಿ ತಂದಿದ್ದಾರೆ ನಮ್ಮ ಡೈರೆಕ್ಟ್ರು. ನಾನು ಇದನ್ನು ನೋಡೇ ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡಿದ್ದು. PVR ಹೇಮಂತ್ ಲೈಲಾಕ್ ಸರಿ 150+ ಇದೆ, ಅರೌಂಡ್ 200 ಗಂಟೆ ಆಗುತ್ತೆ. ಇಲ್ಲ ತಯಾರಿ ಇದೆ. ಅವ್ರು ಹೇಳ್ದಂಗೆ ಫಸ್ಟ್ 3 days ಇಲ್ಲಿ ಬೆಂಗಳೂರಲ್ಲಿ ಇದು ಮಾಡ್ತೀವಿ. 3 days ಆದಮೇಲೆ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ನಾವು ನಮ್ಮ ಟೀಮ್ ಇದ್ದಾರೆ, ನಮ್ಮ ಕೋ-ಪ್ರೊಡ್ಯೂಸರ್ಸು, ನಮ್ಮ ತಂಡ ಇದೆ, ಎಲ್ಲರೂ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಮ್ಮ PR ಅವರು ಅವರೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಸದ್ಯದಲ್ಲೇ ಅದನ್ನೆಲ್ಲ ಮಾತಾಡಿಕೊಂಡು ಅದೇ ಥರ ಫುಲ್ ಆಲ್ ಓವರ್ ಕರ್ನಾಟಕ ಹೋಗ್ತೀವಿ ಸರ್. ಸಾರಿ ಆಗಿದೆ ಸಿನಿಮಾ. ನಮ್ಮ ದರ್ಶನ್ ಸರ್ ಹೇಳ್ದಂಗೆ ನಾವು ಅಂದ್ಕೊಂಡಂಗೆ ಸಿನಿಮಾ ಅಂದ್ಕೊಂಡಂಗೆ ನಾವು ಮಾಡಬೇಕಷ್ಟೇ. ನಾವು ಅಂದ್ಕೊಂಡಂಗೆ ಮಾಡೋಕೆ ಹೋದ್ರೆ ಏನೂ ಆಗೋಲ್ಲ. ಅದೇನು ಕೇಳ್ತಿರ್ತದೆ ಕೊಡ್ತಾನೆ ಇರಬೇಕು, ಮಾಡ್ತಾನೆ ಇರಬೇಕು. ಈಗ ಅದೊಂದು ಸಾಂಗೇನೆ ಲಾಸ್ಟಲ್ಲಿ ಇಟ್ಕೊಂಡ್ರೆ, ಯಾಕೆ ಅಂತಂದರೆ ಎಲ್ಲರಿಗೂ ಆ ಸಾಂಗ್ ಮೇಲೆ ಅಷ್ಟು ಹೋಪ್ ಇತ್ತು. ಮನೋಜ್ ಸರ್ ಒಂದು 4 ಸಲ ಚೇಂಜ್ ಮಾಡಿಕೊಟ್ಟಿದ್ದಾರೆ ನಮಗೆ, ನಮ್ಮ ಟೀಮ್ ಅವ್ರು ಕೇಳಿ. ಆಮೇಲೆ ಚಿನ್ಮಯಿ ಸರ್ ಒಂದು 2 ಸಲ 3 ಸಲನೇ ಲಿರಿಕ್ಸ್ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಆ ಥರ ನಮ್ಗೆ ಏನದು ಸ್ಯಾಟಿಸ್ಫೈ ಅನ್ಸಂಡು ನಾವು ಬಿಡ್ತಾ ಇರಲಿಲ್ಲ. ಮಾಸ್ಟರ್ನು ಅದೇ ಹೇಳ್ತಾಯಿದ್ರು, ಇಲ್ಲಿ ಫಸ್ಟೇ ಹೇಳೋದ್ರಲ್ಲ, ಇದೇ SRVಯಿಂದ ಹೋಗುವಾಗೆ ಡಿಸ್ಕಸ್ ಆಯಿತು. ನಾವು DOP ಅವರೆಲ್ಲ
ಇಲ್ಲ ಸರ್ ಏನೋ ಬೇಕು ಅಂದಾಗ ನಾನು ಮೊನ್ನೆ ಸರ್ ಹತ್ರ ಹೋಗಿ ಕೇಳಿದಾಗ ಇಮಿಡಿಯೇಟಾಗಿ ಮತ್ತೊಂದು ಸಾಂಗ್ ಮಾಡೋದು. ಇದು 4ನೇ ಸಾಂಗ್ ಮಾಡಿ ಇದಾಗಿರೋದು ಅಲ್ಲ ಸರ್. ಎಸ್, ಸಾಂಗು ಇದೆ, ಅದೇ ಥರ ಕುಸ್ತಿ ಫೈಟ್ಗಳಿದೆ, ರಜ್ಲಿ. ಆ ಕಷ್ಟ ಏನು ಅನ್ನೋದನ್ನ ನಾವು ರಾಜ್ ಸರ್ ಹೇಳ್ದಂಗೆ ಮೈಸೂರು ಶೂಟ್ ಮಾಡುವಾಗೆ ಗೊತ್ತಾಗಿತ್ತು. ಅವ್ರು ಹೇಳ್ತಿದ್ರಲ್ಲ, ಅಷ್ಟು ಕಷ್ಟ ಇರುತ್ತೆ ಸಿನಿಮಾದಲ್ಲಿ. ನಾವು ತೋರಿಸೋದು ಎಷ್ಟು ತುಂಬ ಕಡಿಮೆ ತೋರಿಸ್ತೀವಿ, ಬಟ್ ಆ ಹುಡುಗರುಗಳು ಪಡೋ ಕಷ್ಟ. ಆಮೇಲೆ ನಾವು ಮಾಡಿದ ಶೂಟು ಏಪ್ರಿಲ್ ಟೈಮಲ್ಲಿ, ಸೊ ತುಂಬ ಬಿಸಿಲಿತ್ತು, ಗ್ರೌಂಡ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಬಿಸಿಲಲ್ಲಿ ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಮಾಸ್ಟರು, ಅವ್ರ ಟೀಮು. ಆಮೇಲೆ ಧನು ಮಾಸ್ಟರ್ ಅವ್ರು ಸಾಂಗ್ ಮಾಡೋಕ್ಕೆ ಸೇಮ್ ಸ್ಪಾಟ್ ಬಂದರು. ಅವ್ರು ಹೇಳ್ದಂಗೆ ಅವರು ಒಂಥರ ಫೈಟ್ ಮಾಸ್ಟರ್ ಥರನೇ ಆಗ್ಬಿಟ್ಟಿದ್ರು ಜೊತೆಗೆ. ಸಂತು ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ನಮ್ದೆಲ್ಲ ಒಂದು ಫೋಟೋನು ಇರೋದಿಲ್ಲ, ಒಂದು ಕಟೌಟು ಇರೋದಿಲ್ಲ ಅಂತ ತಮಾಷೆಗೇನೋ ಹೇಳ್ತಾರೆ. ಅದನ್ನ ನಾನು ಒಂದು ರೀಲ್ ನೋಡ್ತಾ ಇದ್ದೆ. ಸೊ ನಾನೊಬ್ಬ ಕಲಾವಿದನ ಮಗ ಆಗಿ ನನಗೂ ತುಂಬ ಇತ್ತು, ನಮ್ಮ ತಂದೆದೊಂದು ಬರೋದಿಲ್ವಲ್ಲ ಅಂತ. ಸೊ ಒಂದು 700-800 ಸಿನಿಮಾ ಮಾಡಿದ್ರು ಒಂದು ಗಾಂಧಿನಗರಲ್ಲಿ ಒಂದು ಪೋಸ್ಟ್ ಕಾಣಿಸಲ್ಲ, ಕಟೌಟ್ ಕಾಣಿಸಲ್ಲ ಅಂತ. ಸೊ ನಾವುಗಳು ದೊಡ್ಡವರಾದ ಮೇಲೇ ಗೊತ್ತಾಗಿದ್ದು ಅದು ಹೀರೋ ಹೀರೋಯಿನ್ಗಳು ಮಾತ್ರ ಹಾಕೋದು ಅಂತ. ಸೊ ಆ ಥರ ಇದ್ದಾಗ ಆ ಥರದ್ದು ಪ್ರಾಬ್ಲಮ್ಮು. ಸಂತು ಹೇಳೋದು ಎಲ್ಲೋ ಒಂದು ಕಡೆ ಕಾಮಿಡಿ ನಟನ ಮಗನಾಗಿ ನನಗೂ ಸ್ಟ್ರೈಕ್ ಆಯಿತು. ಸೊ ನಾವೇ ಹಾಕ್ಸೋಣ ಅಂದ್ಬಿಟ್ಟು ನಂದು ಸಂತದ್ದು ಹಾಕ್ಸ್ತಿದ್ದೀನಿ ಅಷ್ಟೇ.